ನಮಸ್ಕಾರ ಸ್ನೇಹಿತರೆ, ಕರ್ನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಗೆ ಓದಬೇಕು, ಯಾವೆಲ್ಲ ಸ್ಟಡಿ ಮೆಟೀರಿಯಲ್ ಅನ್ನ ನಾವು ಬಳಸ್ಕೊಬೇಕು, ಮತ್ತೆ ನಾವು ಓದುವಂತಹ ಅನುಸರಿಸುವಂತಹ ಒಂದಿಷ್ಟು ಕ್ರಮಗಳ ಕುರಿತು ಚರ್ಚೆಯನ್ನ ಮಾಡಿದ್ದೆ. ಅದೇ ರೀತಿ ಈ ಭಾಗದಲ್ಲಿ ಮಿಕ್ಕ ವಿಷಯಗಳಾದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅರ್ಥಶಾಸ್ತ್ರ, ವಿಜ್ಞಾನ, ಇಂಟೆಲಿಜಿಬಿಲಿಟಿ ಈ ವಿಷಯಗಳನ್ನು ನಾವು ಯಾವೆಲ್ಲ ಮಾನದಂಡಗಳನ್ನ ಅನುಸರಿಸಿ ಓದಬೇಕು, ಅದಕ್ಕೆ ಓದುವಂತಹ ಒಂದಿಷ್ಟು ಪಠ್ಯಕ್ರಮಗಳು ಹೇಗಿರುತ್ತೆ ಮತ್ತು ಪುಸ್ತಕಗಳು ಹೇಗಿರುತ್ತೆ ಅನ್ನುವಂತಹದನ್ನ ಪ್ರಾರಂಭ ಮಾಡ್ತೀನಿ. ಇಲ್ಲಿವರೆಗೂ ಸಹ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವ ಮುಖಾಂತರ ಇಂತಹ ಹೆಚ್ಚು ಮಾಹಿತಿಗಳನ್ನ ಪಡಿಬೇಕು ಅಂತ ಕೇಳ್ಕೊಂಡ ಸ್ನೇಹಿತರೆ, ಬನ್ನಿ ಹಾಗಾದ್ರೆ ಭಾರತ ಸಂವಿಧಾನ ಓದುವ ಕ್ರಮ ಮತ್ತು ಪುಸ್ತಕಗಳು ಯಾವ್ಯಾವು ಅನ್ನುವಂತಹದನ್ನ ಈ ಚರ್ಚೆ ಮಾಡೋಣ. ನೋಡ್ಬೋದು, ಭಾರತ ಸಂವಿಧಾನ ಅಂತಿದ್ದಾಗ ಬಹುಮುಖ್ಯವಾಗಿ ನಾವು ಒಂದಿಷ್ಟು ಗಮನದಲ್ಲಿರ್ಬೇಕಾಗಿರುವಂತಹದ್ದು ಅನುಸೂಚಿಗಳು, ಭಾಗಗಳು, ವಿಧಿಗಳು ಮತ್ತು ತಿದ್ದುಪಡಿಗಳು. ಇವುಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇವುಗಳನ್ನೆಲ್ಲವೂ ಸಹ ಸರಿಯಾಗಿ ನೆನಪಿಟ್ಕೊಂಡು ನೀವು ಪರೀಕ್ಷೆಗೆ ಹೋಗ್ಬೇಕಾಗಿರುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ. ನಂತರ ಒಂದು ಸರ್ಕಾರದ ಆಡಳಿತ ವ್ಯವಸ್ಥೆಯ ಸಮಗ್ರವಾದಂತಹ ಒಂದು ಸ್ಟ್ರಕ್ಚರ್ ಬಗ್ಗೆ ಜ್ಞಾನ ಇರಬೇಕು. ನೋಡ್ಬೋದು, ದ ಕಾನ್ಸ್ಟಿಟ್ಯೂಷನ್ ಅನ್ನ ತೆಗೆದುಕೊಂಡಾಗ ಅಲ್ಲಿ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯಲ್ ಅನ್ನುವಂತಹದ್ದು, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಅನ್ನುವಂತಹದ್ದು ಯಾವ ರೀತಿಯ ಕಾರ್ಯನಿರ್ವಹಿಸುತ್ತೆ ಅನ್ನುವಂತಹ ಒಂದು ಸರಿಯಾದಂತಹ ಜ್ಞಾನ ಇದ್ರೆ ಪರೀಕ್ಷೆಯಲ್ಲಿ ನೀವು ಸರಳವಾಗಿ ಉತ್ತರಗಳನ್ನ ಹಾಕ್ಬೇಕಾಗತ್ತೆ. ಮುಂದೆ ಹೇಳ್ತೀನಿ ಕಾನ್ಸ್ಟಿಟ್ಯೂಷನ್ ಏನೆಲ್ಲ ಇದಾವೆ ಅದನ್ನು ಓದೋದಕ್ಕೆ ಅನ್ನುವಂತಹದ್ದು. ಇವುಗಳ ಬಗ್ಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವುಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಈ ಸ್ಟ್ರಕ್ಚರ್ ಬಗ್ಗೆನೂ ಸಹ ನಿಮಗೆ ಸರಿಯಾದಂತಹ ಪರಿಜ್ಞಾನ ಇರಬೇಕು. ಅಲ್ಲಿರುವಂತಹ ಪ್ರೆಸಿಡೆಂಟ್ ಬಗ್ಗೆ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಮತ್ತೆ ಸುಪ್ರೀಂ ಕೋರ್ಟ್, ಈ 3 ತಳಹದಿಗಳ ಮೇಲೆ ನಡೆಯುವಂತಹ ಸಾಕಷ್ಟು ಪ್ರಶ್ನೆಗಳನ್ನ ನೀವು ನೋಡ್ಬೋದು. ನಂತರ ಅದರಲ್ಲಿ ಬರುವಂತಹದ್ದು ಪಾರ್ಲಿಮೆಂಟ್ ತೆಗೆದುಕೊಂಡೆ ರಾಜ್ಯಸಭಾ ಮತ್ತು ಲೋಕಸಭಾ, ಮತ್ತೆ ಹೈಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು, ಇವುಗಳ ಬಗ್ಗೆ ಪ್ರಶ್ನೆಗಳು ಇದ್ದೇ ಇರ್ತಾವೆ ಕಂಪಲ್ಸರಿ ಆಗಿ. ಇವುಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ ಇವುಗಳ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಗಳು ಬರುವಂತಹದನ್ನ ನಾವು ನೋಡ್ಬೋದು. ನಂತರ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ನಂತರ ತಿದ್ದುಪಡಿಗಳು, ನಂತರ ಬರುವಂತಹ ಸಾಕಷ್ಟು ತುರ್ತು ಪರಿಸ್ಥಿತಿಗಳು, ಇವುಗಳ ಬಗ್ಗೆ ಎಲ್ಲ ಪ್ರಶ್ನೆ ಸಾಮಾನ್ಯವಾಗಿ ಕೇಳಲೇಬೇಕು ಇರ್ತವೆ, ಕೇಳ್ತಾರೆ. ಅವುಗಳ ಬಗ್ಗೆ ಓದ್ಕೊಂಡು ಹೋಗ್ಬೇಕು. ನಂತರ ಸಂವಿಧಾನವನ್ನು ಓದೋದಕ್ಕೆ ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಅನ್ನುವಂತಹದ್ದು, ಸಂವಿಧಾನದ ಎಲ್ಲಾ ವಿಧಿಗಳನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಸಾಧ್ಯವಾದಷ್ಟು ನೆನಪಿಟ್ಕೊಳ್ಳಿ. ಪ್ರಾಥಮಿಕವಾಗಿ ಓದುವಂತವ್ರಿಗೆ ಒಂದಿಷ್ಟು ಕಷ್ಟ ಆಗುತ್ತೆ. ನೀವು ನೆನಪಿಟ್ಕೊಳಕ್ ಸಹಾಯ ಮಾಡಿದ್ರೆ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಸರಿ ಹಾಕೋದಕ್ಕೆ ಸಾಧ್ಯತೆ ಆಗುತ್ತೆ. ನಂತರ ಪ್ರಚಲಿತ ಘಟನೆಗಳನ್ನು ಓದುವಾಗ ಸಂವಿಧಾನ ವಿಷಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಟಿಪ್ಪಣಿ ಮಾಡ್ಕೊಬೇಕು ಅನ್ನುವಂತಹದ್ದು. ಯಾವಾಗ್ಲೂ ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟ ಹಾಗೆ ಪ್ರಚಲಿತವಾಗಿ ಏನ್ ಘಟನೆಗಳು ನಡೀತಿದಾವೆ ಅನ್ನುವಂತಹದ್ದು. ಉದಾಹರಣೆಗೆ SIR ನಡೀತಿದೆ. SIRಗೂ ಮತ್ತು ಚುನಾವಣೆಗೂ ಇರುವಂತಹ ಮತ್ತು ಭಾರತ ಸಂವಿಧಾನದಲ್ಲಿ ಇರುವಂತಹ ಸಾಕಷ್ಟು ವಿಧಿಗಳಿರ್ಬೋದು. ಆ SIR ಮತ್ತು ಚುನಾವಣೆಗೆ ಸಂಬಂಧಪಟ್ಟಂತಹ ತೌಲನಿಕವಾಗಿ ನೀವು 2 ವಿಷಯಗಳನ್ನ ಗಮನಿಸಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇಂಪಾರ್ಟೆಂಟ್ ಕೇಳೋ ಸಾಧ್ಯತೆ ಇರುತ್ತೆ. ನಂತರ ಯಾವುದೇ ರಾಜ್ಯದಲ್ಲಿ ಚುನಾವಣೆ ಆಯ್ತು ಅಂದ್ರೆ, ಈಶಾನ್ಯ ಭಾರತಗಳಿರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರ್ಬೋದು, ಅಥವಾ ಬೇರೆ ರಾಜ್ಯಗಳಲ್ಲಿರ್ಬೋದು, ಈ ಚುನಾವಣೆ ಆಯ್ತು ಅಂದ್ರೆ ಅಲ್ಲಿನ ಚುನಾವಣೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕಲೆ ಹಾಕೊಂಡಿಟ್ಕೊಂಡಿರ್ಬೇಕು. ಯಾಕಂದ್ರೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನೋದು. ನಂತರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಆಡಳಿತದ ಪ್ರಾಮುಖ್ಯತೆ ತಿಳಿಯುವಂತಹದ್ದು. ನಂತರ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಂಡನೆಯಾಗುವ ಎಲ್ಲಾ ಮಸೂದೆಗಳನ್ನ ಗಮನಿಸಬೇಕು. ತಿದ್ದುಪಡಿಗಳಿರ್ಬೋದು, ಮಂಡನೆ ಆಗುವಂತಹ ಮಸೂದೆಗಳು ಏನಾದ್ರು ಆಯ್ತು ಅಂದ್ರೆ ಪ್ರಶ್ನೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಅಂತವುಗಳ ಬಗ್ಗೆ ತಿಳ್ಕೊಬೇಕು. ಇಲ್ಲಿವರೆಗೂ ಎಷ್ಟು ತಿದ್ದುಪಡಿಗಳಾಗಿದ್ದಾವೆ, ಯಾವೆಲ್ಲ ತಿದ್ದುಪಡಿಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ, ಅಂತಹ ತಿದ್ದುಪಡಿಗಳ ಒಂದು ಪಟ್ಟಿ ನಿಮ್ಮಲ್ಲಿ ಇರಬೇಕು. ತಿದ್ದುಪಡಿಗಳ ಬಗ್ಗೆ ಕೇಳದಾದ್ರೆ ಕಂಪಲ್ಸರಿ ಪ್ರಶ್ನೆ ಇದ್ದೇ ಇರುತ್ತೆ. ಇವುಗಳನ್ನು ಸಹ ನೋಡ್ಕೊಳ್ತಾ ಹೋಗ್ಬೇಕು. ನಂತರ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ತಿದ್ದುಪಡಿ ಮಾಡಲಾಗುವ ಎಲ್ಲಾ ವಿಧಿಗಳು ಸಹ ಅರಿವು ಸಹ ಇರಬೇಕು. ಭಾರತದಲ್ಲಿ ಯಾವುದೇ ಸ್ಥಳದ ಚುನಾವಣೆ ಆದರೆ ಅದ್ರ ಬಗ್ಗೆನೂ ಸಹ ಗಮನ ವಹಿಸಬೇಕು ಅನ್ನುವಂತಹದ್ದು. ಈ ರೀತಿ ಭಾರತ ಸಂವಿಧಾನವನ್ನ ಈಗಾಗಲೇ ಹೇಳ್ತಿದ್ನಲ್ಲ, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಾತ್ಮಕ ತತ್ವಗಳು, ನಂತರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನಂತರ ತಿದ್ದುಪಡಿಗಳು, ತುರ್ತು ಪರಿಸ್ಥಿತಿಗಳು, ಇವನ್ನೆಲ್ಲವೂ ಸಹ ನೀವೇನೋ ತಿಳ್ಕೊಂಡ್ರೆ. ಇನ್ನೊಂದು ಹಣಕಾಸು ಮಂಡನೆ ಕುರಿತು, ಇವೆಲ್ಲವೂ ಸಹ ನೀವು ತಿಳ್ಕೊಂಡ್ರೆ ಸಂದರ್ಭದಲ್ಲಿ ಇಷ್ಟರಲ್ಲೇ ಸಾಕಷ್ಟು ಪ್ರಶ್ನೆಗಳನ್ನ ನೀವು ಗಮನಿಸಬಹುದು. ನಂತರ ಅದನ್ನ ಪ್ರಚಲಿತ ಘಟನೆಗಳಿಗೆ ಅನ್ವಯಿಸಿ ಓದಿ ತಿಳ್ಕೊಂಡಿದ್ದೇ ಆದ್ರೆ ನಿಮಗೆ ಇನ್ನೂ ಸಹ ಸಮಗ್ರವಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂತಹದ್ದು ಸರಳವಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಾನು ಹೇಳ್ತಿರುವಂತಹ ಓದೋದಕ್ಕೆ ಪ್ರಾಮುಖ್ಯತೆಯನ್ನ ಕೊಡುವಂತಹದ್ದು ಮತ್ತೆ ಓದುವಂತಹ ವಿಧಾನಗಳನ್ನ ಇಲ್ಲಿ ಹೇಳ್ತಿರುವಂತಹದ್ದು. ನಾವು ಇದನ್ನೇ ಓದಿ ಈ ತರ ಮಾಡಿ ಅಂತ ಹೇಳ್ತಿಲ್ಲ. ಒಂದಿಷ್ಟು ನೀವು ಓದುವಾಗ ಗಮನಿಸಬೇಕಾದಂತಹ ಪ್ರಾಮುಖ್ಯತೆ ಅಂಶಗಳು ಎಲ್ಲವನ್ನೂ ಓದ್ಕೊಳ್ಳೋದೆ
ಏನೋ ಮಾಡದೆ ಯಾವ್ದು ಸರಿಯಾಗಿ ನಿನಗೆ ಅರ್ಥ ಆಗಿಲ್ಲ ಅಂತ ಮಾಡ್ಬಾರ್ದು. ಹಾಗಾಗಿ ಒಂದಿಷ್ಟು ಕೌಶಲ್ಯಗಳನ್ನು ನಾನು ಹೇಳ್ತಿರುವಂತಹದ್ದು ಮತ್ತು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ವಿಷಯಗಳನ್ನ ಹೆಚ್ಚಾಗಿ ಗಮನ ಇಟ್ಟು ಹೇಳ್ತಾ ಇದ್ದೀನಿ. ನೋಡ್ಬೋದು, ಓದೋದಕ್ಕೆ ಕನ್ನಡದಲ್ಲಿ ನಮ್ಗೆ ಬಹುಮುಖವಾಗಿರುವಂತಹ ಪುಸ್ತಕಗಳನ್ನ ನೀವು ನೋಡಿದ್ರೆ ಡಾಕ್ಟರ್ ಗಂಗಾಧರ್ PS ಅವ್ರದ್ದು ಓದ್ತಾರೆ. ನಾನು ಓದಿರುವಂತಹ ಪುಸ್ತಕ ಚೆನ್ನಾಗಿದೆ. ಇದನ್ನು ಸಹ ನೀವು ಭಾರತ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಓದ್ಬೋದು. ಇನ್ನೊಂದು ಸರ್ಕಾರದ್ದೇ ಒಂದು ಪುಸ್ತಕ ಇದೆ ಭಾರತ ಸಂವಿಧಾನದ ಇದು ಕುರಿತು. ಈ ಪುಸ್ತಕವನ್ನು ಸಹ ನೀವು ಓದ್ಬೋದು. ಇದು ಆನ್ಲೈನ್ ಅಲ್ಲೇ ಸಿಗುತ್ತೆ. ಸುಮಾರು 700 ಪುಟಗಳಷ್ಟಿದೆ. ಇದು ಯಾರಾದ್ರೂ ಓದುವಂತವರು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರೆ ಈ ಪುಸ್ತಕ ಸಿಗುತ್ತೆ, ನೀವು ತೆಗೆದುಕೊಂಡು ಓದ್ಬೋದು. ಪುಸ್ತಕವನ್ನು ಸಿಗುತ್ತೆ. ನೀವು ವಿಧಾನಸೌಧದಲ್ಲಿ ಏನಾದ್ರು MS ಬಿಲ್ಡಿಂಗ್ ಆ ಕಡೆ ಹೋದಾಗ ಅಲ್ಲಿ ಗೆಜೆಟಿಯರ್ ಅಲ್ಲಿ ಈ ಪುಸ್ತಕ ಸಿಗುತ್ತೆ. ನೀವು ಇದನ್ನು ತೆಗೆದುಕೊಂಡು ಓದ್ಬೋದು ಅನ್ನುವಂತಹದ್ದು. ಮತ್ತೆ ಪಾಯಿಂಟ್ಸ್ ತರ ಸಹ ಬೇರೆ ಮಾರುಕಟ್ಟೆಯಲ್ಲಿ ಬೇರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೆಲ್ಲ ಪುಸ್ತಕಗಳು ಸಿಗ್ತವೆ. ನೀವು ಇದನ್ನೆಲ್ಲ ಓದಿ ಅರ್ಥ ಮಾಡ್ಕೊಂಡ್ಮೇಲೆ ನೀವು ಆ ಪುಸ್ತಕಗಳನ್ನು ಸಹ ಅದನ್ನು ಓದೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನೇನಾದ್ರು ಹೋದ್ರೆ ನಿಮ್ಗೆ ಗೊಂದಲ ಅನ್ನುವಂತ ಜಾಸ್ತಿ ಆಗುತ್ತೆ. ಇವ್ನು ಓದ್ಕೊಂಡು ಹೋದ್ರೆ ಯಾವುದೇ ಗೊಂದಲ ಇರೋದಿಲ್ಲ, ಕ್ಲಾರಿಟಿ ಆಗಿರುತ್ತೆ ವಿಷಯಗಳು, ಅವನ್ನು ಸಹ ಸರಿಯಾಗಿ ತಿಳ್ಕೊಬಹುದು. ನಂತರ ಅನುಸೂಚಿಗಳ ಪಟ್ಟಿಗಳ ಬಗ್ಗೆ ನಿಮಗೆ ಗಮನ ವಹಿಸಲೇಬೇಕಾಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಸಹ ಸಂವಿಧಾನದ ಸಂಬಂಧಪಟ್ಟ ಹಾಗೆ ಈ 12 ಅನುಸೂಚಿಗಳು ಬಾಯ್ಪಟ್ಟಾಗಿರ್ಬೇಕು, ಗಮನದಲ್ಲಿರ್ಬೇಕು. ನಿಮಗೆ ಅನುಸೂಚಿಗಳು ಭಾಗಗಳು ಏನಾದ್ರು ಸರಿಯಾಗಿ ತಲೆಯಲ್ಲಿತ್ತು ಅಂದ್ರೆ ವಿಧಿಗಳನ್ನ ಐಡೆಂಟಿಫೈ ಮಾಡಕ್ ಗೊತ್ತಾಗುತ್ತೆ. ವಿಧಿಗಳನ್ನ ಐಡೆಂಟಿಫೈ ಮಾಡಕ್ಕೆ ಅಲ್ಲೇನಾದ್ರು ನೇರವಾಗಿ ಯಾವ್ದಾದ್ರು ವಿಧಿ ನಿಮ್ಗೆ ಗೊತ್ತಿಲ್ಲದಲ್ಲ ಇರೋದು ಕೇಳ್ದ ಅಂದ್ರೆ ನೀವು ಭಾಗಗಳು ಮತ್ತು ಅನುಸೂಚಿಗಳನ್ನ ಅಲ್ಲಿರುವಂತಹ ವಿಷಯಗಳನ್ನ ಏನಾದ್ರು ಗಮನಿಸಿದ್ರೆ ಗೊತ್ತಾಗುತ್ತೆ ಅದ್ರಲ್ಲಿ ಯಾವ್ದಾದ್ರು ಒಂದು ವಿಧಿ ಆಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಅನುಸೂಚಿಗಳು ಮತ್ತು ಭಾಗಗಳನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ತುಂಬಾ ಉಪಯುಕ್ತವಾಗಿರುವಂತಹದ್ದು. ಮತ್ತು 22 ಭಾಗಗಳು ಮತ್ತು 12 ಅನುಸೂಚಿಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಹೋಗಿ ಯಾವುದೇ ಒಂದು ಭಾಗ ಇರ್ಬೋದು ಬಹಳ ಮುಖ್ಯವಾಗಿರುತ್ತೆ ಅನ್ನುವಂತಹದ್ದು. ನಂತರ ಇಷ್ಟು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತಹ ವಿಷಯಗಳು. ಹೆಚ್ಚು ಇದಕ್ಕೆ ಓದಕ್ಕೆ ನೀವು ಪ್ರಯತ್ನವನ್ನು ಮಾಡ್ಬೇಕಾಗುತ್ತೆ. ನಂತರ ಕರೆಂಟ್ ಅಫೇರ್ಸ್ ಜೊತೆಗೆ ಇದನ್ನ ಮ್ಯಾಚ್ ಮಾಡ್ಕೊಂಡು ಓದ್ಬೇಕು ಸ್ನೇಹಿತರೆ. ಅಂದ್ರೆ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಕಾನ್ಸ್ಟಿಟ್ಯೂಷನ್ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ವಿಧಿಗಳಿರ್ಬೋದು, ಅನುಸೂಚಿಗಳಿರ್ಬೋದು, ಭಾಗಗಳಿರ್ಬೋದು, ಕೆಲವೊಂದು ತಿದ್ದುಪಡಿಗಳಿರ್ಬೋದು, ಇವನ್ನೆಲ್ಲ ಒಂದಿಷ್ಟು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿ ನೀವು ಅರ್ಥ ಮಾಡ್ಕೊಂಡು ಆಸಕ್ತಿದಾಯಕವಾಗಿ ಏನಾದ್ರು ಓದಿದ್ರೆ ಇವೆಲ್ಲವೂ ಸಹ ಇನ್ನೂ ಹೆಚ್ಚಿನಲ್ಲಿ ನೆನಪಿನಲ್ಲಿ ಉಳಿಯೋದಕ್ಕೆ ಸಹಾಯ ಆಗುತ್ತೆ ಅನ್ನುವಂತಹದ್ದು. ನಂತರ ಸ್ನೇಹಿತರೆ ಎಕನಾಮಿಕ್ ಅರ್ಥಶಾಸ್ತ್ರವನ್ನ ಓದುವಂತಹ ಸಂದರ್ಭ ನೋಡ್ಬೋದು. ಎಕನಾಮಿಕ್ಸ್ ಅಂತ ಇದ್ದಾಗ ಒಟ್ಟು ಪ್ರಪಂಚದ ಆರ್ಥಿಕ ವ್ಯವಸ್ಥೆ, ಭಾರತದ ಆರ್ಥಿಕ ವ್ಯವಸ್ಥೆ, ಕರ್ನಾಟಕ ಆರ್ಥಿಕ ವ್ಯವಸ್ಥೆ, 3 ವಿಷಯಗಳನ್ನ ಓದ್ಲೇಬೇಕಾಗುತ್ತೆ. ಈ 3 ವಿಷಯಗಳ ಅಡಿಯಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಮತ್ತೆ ಇದು ಸಹ ಅಷ್ಟೇ, ಎಕನಾಮಿಕ್ಸ್ ಕರೆಂಟ್ ಅಫೇರ್ಸ್ ಗಳ ಜೊತೆಗೆ ಇದನ್ನ ತಳಕಾಕೊಂಡಿರುತ್ತೆ. RBI ನಲ್ಲಿ ಮಾಡುವಂತಹ ಸಾಕಷ್ಟು ಬದಲಾವಣೆಗಳಿರ್ಬೋದು, ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು, ಸರ್ಕಾರದಿಂದ ಬಿಡುಗಡೆ ಆಗುವಂತಹ ಆರ್ಥಿಕ ಯೋಜನೆಗಳಿರ್ಬೋದು, ಇವೆಲ್ಲವೂ ಸಹ ಕರೆಂಟ್ ಅಫೇರ್ಸ್ ಜೊತೆ ತಳಕಾಕೊಂಡಿರ್ತವೆ. ಇವುಗಳನ್ನು ಇದಕ್ಕೆ ಮ್ಯಾಚ್ ಮಾಡ್ಕೊಂಡ್ರೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅಂದ್ರೆ ಈ ಸಬ್ಜೆಕ್ಟ್ ಗೊತ್ತಿದ್ದಾಗ, ಈಗ ರೆಪೋ ರೇಟ್ ಅನ್ನುವಂತಹದ್ದು ಅಥವಾ ಅದನ್ನ ಡಿಕ್ರೀಸ್ ಮಾಡುವುದು ಇನ್ಕ್ರೀಸ್ ಮಾಡುವಂತಹದ್ದು RBI ಕೆಲಸ ಆಗಿರುತ್ತೆ. ಇದು ಸಬ್ಜೆಕ್ಟ್ ನಿಮಗೆ ಎಕನಾಮಿಕ್ಸ್ ಅಲ್ಲಿ ಸಿಗುತ್ತೆ. ಈ ವಿಷಯಗಳ ಮೂಲ ನೀವು ತಿಳ್ಕೊಂಡಿದ್ದಂತ ಸಂದರ್ಭದಲ್ಲಿ ನೀವು ಸರಳವಾದಂತಹ ಉತ್ತರಗಳನ್ನ ಹಾಕೋದಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹದ್ದು. ಮತ್ತೆ ಪ್ರಪಂಚದಾದ್ಯಂತ ವಿಶ್ವಸಂಸ್ಥೆಯ ಸಂಘ ಸಂಸ್ಥೆಗಳಿರ್ಬೋದು, ಆಸಿಯನ್ ಸಂಘ ಸಂಸ್ಥೆಗಳು, ಸಾರ್ಕ್, ಬಿಮ್ಸ್ಟೆಕ್, ಇವೆಲ್ಲಗಳ ಬಗ್ಗೆನೂ ಸಹ ನಾಲೆಡ್ಜ್ ನಿಮಗೆ ಎಕನಾಮಿಕ್ಸ್ ಅಲ್ಲಿ ಸಿಗುತ್ತೆ. ಇವುಗಳೆಲ್ಲವುಗಳ ಬಗ್ಗೆನೂ ಮಾಹಿತಿಯನ್ನ ತಿಳ್ಕೊಬಹುದು. ಆದ್ರೆ ಭಾರತದ ಸಾರಿಗೆ ವ್ಯವಸ್ಥೆ ಇರ್ಬೋದು, ಅವುಗಳೆಲ್ಲವುಗಳ ಬಗ್ಗೆನೂ ಸಮಗ್ರವಾದ ಜ್ಞಾನ ನಿಮಗೆ ಎಕನಾಮಿಕ್ಸ್ ಅಲ್ಲಿ ಸಿಗುತ್ತೆ. ಈ ತರ ಹೆಚ್ಚು ವಿಷಯಗಳನ್ನು ನೀವು ಓದ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಪರೀಕ್ಷೆ ಸರಳ ಆಗುತ್ತೆ. ಹಾಗಾಗಿ ಎಕನಾಮಿಕ್ಸ್ ಅನ್ನ ಕಡೆಗಣಿಸೋಂಗೇ ಇಲ್ಲ. ಹೆಚ್ಚು ಪ್ರಮುಖ ವಿಷಯಗಳು ಇದರಿಂದಲೇ ಬರ್ತವೆ. ಇವುಗಳ ಬಗ್ಗೆ ಗಮನವನ್ನ ವಹಿಸಬೇಕು. ಹಾಗಾದ್ರೆ ಎಕನಾಮಿಕ್ಸ್ ಅನ್ನು ಓದುವಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದ ಒಂದಿಷ್ಟು ನಿಯಮಗಳೇನು ಅಂತ. ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬೇಕು. ಯಾಕಂದ್ರೆ ನೀವು ಇಡೀ ಎಕನಾಮಿಕ್ಸ್ ಅನ್ನು ಓದಕ್ ಪ್ರವೇಶ ಮಾಡ್ತಿದ್ದೀರಿ ಅಂದ್ರೆ ಅದು ಮೂಲ ಪರಿಕಲ್ಪನೆಗಳು ತಿಳ್ಕೊಂಡಿರ್ಬೇಕು. ಪ್ರಚಲಿತ ಘಟನೆಗಳನ್ನು ಓದುವಾಗ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಪಟ್ಟಿ ಮಾಡ್ಕೊಬೇಕು. ಅದು ಸಾಮಾನ್ಯವಾಗಿ ಎಲ್ಲಾ ಪೇಪರ್ ಓದುವಾಗ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಯಾವ ವಿಷಯಗಳು ಇರ್ಬೋದು, ಏನು ಎತ್ತ ಅಂತೇಳಿ ಅಂತ. ಸರ್ಕಾರದ ಯೋಜನೆಗಳಿರ್ಬೋದು, ನಂತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಹಣಕಾಸು ವಿಧೇಯಕಗಳನ್ನ ಮಂಡಿಸುವಂತದಿರ್ಬೋದು, ಎಷ್ಟು ಹಣಕಾಸನ್ನ ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ ಅನ್ನುವಂತಹದಿರ್ಬೋದು, ಮತ್ತು ಟ್ಯಾಕ್ಸ್ ಕಲೆಕ್ಷನ್ ಇರ್ಬೋದು, ಇವೆಲ್ಲವೂ ಸಹ ನಮಗೆ ಪೇಪರ್ ಅಲ್ಲಿ ಮಾಹಿತಿ ಸಿಗುವಂತದ್ದು ನೋಡ್ಬೋದು. ಪ್ರತಿ ವರ್ಷ ಸರ್ಕಾರ ಬಿಡುಗಡೆ ಮಾಡುವ ಆರ್ಥಿಕ ಸಮೀಕ್ಷೆಯನ್ನ ಓದ್ಲೇಬೇಕಾಗುತ್ತೆ. ಆರ್ಥಿಕ ಸಮೀಕ್ಷೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಪ್ರತಿ ವರ್ಷದ ಬಜೆಟ್ ಅನ್ನ ಪರಿಶೀಲಿಸಬೇಕು. ಪ್ರತಿ ವರ್ಷನೂ ಸಹ ಹೊಸ ಯೋಜನೆಗಳನ್ನ ಘೋಷಣೆ ಮಾಡ್ಲಾಗ್ತಿರುತ್ತೆ. ಆ ಘೋಷಣೆಗಳು ಮಾಡೋದು ಬಜೆಟ್ ಅಲ್ಲಿ ಸಿಗುತ್ತೆ. ಬಜೆಟ್ ಅನ್ನು ನೋಡಿದ್ರೆ ಸಮಗ್ರವಾದ ಮಾಹಿತಿ ಸಿಗುತ್ತೆ. ಯಾವುದಕ್ಕೆ ಎಷ್ಟು ವಿನಿಯೋಗ ಮಾಡಲಾಗಿದೆ, ಎಷ್ಟು ಬಜೆಟ್ ಅನ್ನ ಮಂಡಿಸಲಾಗಿದೆ, ಶಿಕ್ಷಣಕ್ಕೆ ಎಷ್ಟು, ಆರೋಗ್ಯಕ್ಕೆ ಎಷ್ಟು, ರಕ್ಷಣೆಗೆ ಎಷ್ಟು, ಇವೆಲ್ಲವನ್ನು ಸಹ ನೀವು ಬಜೆಟ್ ಅನ್ನ ಕೇಂದ್ರ ಸರ್ಕಾರದ ಬಜೆಟ್, ರಾಜ್ಯ ಸರ್ಕಾರದ ಬಜೆಟ್ ಇವೆರಡನ್ನು ಸಹ ಪರಿಗಣಿಸಬೇಕು. ಪ್ರತಿ ವರ್ಷ ಪಟ್ಟಿ ಮಾಡಿಟ್ಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಆರ್ಥಿಕ ದೃಷ್ಟಿಯಿಂದ ನಡೆಯುವ ಒಪ್ಪಂದಗಳ ಬಗ್ಗೆ. ಈಗ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋಗಿ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಂಡ್ ಬರ್ತಾರೆ. ಆ ಒಪ್ಪಂದಗಳನ್ನೆಲ್ಲವೂ ಸಹ ನೀವು ಇಲ್ಲಿ ಎಕನಾಮಿಕ್ಸ್ ದೃಷ್ಟಿಕೋನದಿಂದ ಪತ್ರಿಕೆಯಲ್ಲಿ ಓದ್ಬೇಕಾಗುತ್ತೆ, ಅಥವಾ ಮ್ಯಾಗಝಿನ್ ಗಳಲ್ಲೂ ಕೊಡ್ತಾ ಇರ್ತಾರೆ ಪ್ರಚಲಿತ ವಿದ್ಯಮಾನಗಳಲ್ಲಿ. ಅಲ್ಲಿ ಅದನ್ನ ಐಡೆಂಟಿಫೈ ಮಾಡಿ ಇದು ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಕೊಟ್ಟೆ ಕೊಡ್ತಾನೆ ಅಂತ ಈ ರೀತಿ ಮಾಹಿತಿಯನ್ನ ಸಂಗ್ರಹಣೆ ಮಾಡಬೇಕಾಗುತ್ತೆ. ನಂತರ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ನಡೆಯುವಂತಹ ಬದಲಾವಣೆಗಳ ಬಗ್ಗೆ ಅರಿವು ಇರಲೇಬೇಕು. ಅವುಗಳ ಬಗ್ಗೆ ಸಹ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನುವಂತಹದ್ದು. ನಂತರ ಅರ್ಥಶಾಸ್ತ್ರ ಓದಲು ಬಳಸಬೇಕಾದಂತಹ ಪುಸ್ತಕಗಳು ಯಾವುವು ಅನ್ನುವಂತಹದ್ದು. ಸಾಮಾನ್ಯವಾಗಿ ಕನ್ನಡದಲ್ಲಿ HRK ಪುಸ್ತಕವನ್ನ, ಭಾರತದ ಆರ್ಥಿಕ ವ್ಯವಸ್ಥೆ ಅನ್ನುವಂತಹ ಪುಸ್ತಕವನ್ನು ಓದಲಾಗುತ್ತೆ. ಅರ್ಥಶಾಸ್ತ್ರ ಅನ್ನುವಂತಹ ವಿಷಯ HRK ಅವರದೇ ಇದೆ, ಸಮಗ್ರವಾಗಿದೆ. ಈ ಪುಸ್ತಕಗಳನ್ನ ಓದಿ ಯಾವತ್ತು ಇದನ್ನು ಸಬ್ಜೆಕ್ಟ್ ಆಗಿ ಓದಿದ ನಂತರ ಅದನ್ನ ಕರೆಂಟ್ ಅಫೇರ್ಸ್, ಪ್ರಚಲಿತವಾಗಿ ಎಕನಾಮಿಕ್ಸ್ ಅನ್ನು ಅಳವಡಿಸ್ಕೊಳ್ಳೇಬೇಕು. ಅಳವಡಿಸ್ಕೊಂಡ ಸಂದರ್ಭದಲ್ಲಿ ನಿಮಗೆ ಸಹಾಯ ಆಗುತ್ತೆ ಅನ್ನುವಂಥದ್ದು. ನಂತರ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನೀವು ಎಲ್ಲ ಒಂದೇ ಪುಸ್ತಕದಲ್ಲಿ ಬೇಕು ಪಾಯಿಂಟ್ಸ್ ವೈಸ್ ಅಂತಂದ್ರೆ, ರೂಪಶ್ರೀ ಲಕ್ಷ್ಮಣ್ ರೆಡ್ಡಿ ಅವರ ಸಾಮಾನ್ಯ ಅರ್ಥಶಾಸ್ತ್ರ ಅಂತ ಹೇಳಿದೆ. ಈ ಪುಸ್ತಕವನ್ನು ಓದಿ, ಸರಳವಾಗಿದೆ, ಒಂದಿಷ್ಟು ಬೇಗ ಬೇಗ ಕಾನ್ಸೆಪ್ಟ್ಸ್ ಅರ್ಥ ಆಗ್ತಾ ಹೋಗುತ್ತೆ. ಸರಳವಾಗಿ ಓದ್ಕೊಂಡು ಹೋಗ್ಬೇಕಪ್ಪ, ಸದ್ಯಕ್ಕೆ ನನಗೆ 1 ತಿಂಗಳಿದೆ ಎಕ್ಸಾಮ್, 2 ತಿಂಗಳಿದೆ ಎಕ್ಸಾಮ್ ಅಂತ ಏನಾದ್ರು ಇದ್ರೆ ಈ ಪುಸ್ತಕವನ್ನು ಓದಿ ಸ್ನೇಹಿತರೆ, ಇನ್ನು ಅರ್ಥ ಆಗುತ್ತೆ. ಇನ್ನೂ ಒಂದಿಷ್ಟು ವಿವರಣಾತ್ಮಕವಾಗಿರೋ ಪುಸ್ತಕ ಬೇಕು ಎಕನಾಮಿಕ್ಸ್ ಅಲ್ಲಿ ಅಂದ್ರೆ ಧರಣಿ ಕೃಷ್ಣಮೂರ್ತಿ ಅವರ ಪುಸ್ತಕ ಇದೆ ಎಕನಾಮಿಕ್ಸ್ ಅಲ್ಲಿ. ಈ ಪುಸ್ತಕವನ್ನು ತೆಗೆದುಕೊಂಡು ಓದಿ, ಎಕನಾಮಿಕ್ಸ್ ಸಂಬಂಧಪಟ್ಟ ಚೆನ್ನಾಗಿದೆ, ಅರ್ಥ ಆಗುತ್ತೆ. ಕೈಗಾರಿಕೆಗಳಿರ್ಬೋದು, ಪಂಚವಾರ್ಷಿಕ ಯೋಜನೆಗಳಿರ್ಬೋದು, ಇವೆಲ್ಲವೂ ಮಾಹಿತಿಗಳು ಸಹ ಈ ಕೆಳಗಿನ ಎಲ್ಲಾ ಪುಸ್ತಕಗಳು ಸಿಗುತ್ತೆ. ಇದರಲ್ಲೊಂದಿಷ್ಟು ಪಾಯಿಂಟ್ಸ್ ವೈಸ್ ಇವುಗಳಲ್ಲಿ ಸಿಗುತ್ತೆ. ನಿಮಗೆ ಇದು ಸುದೀರ್ಘವಾಗಿ ಟೈಮ್ ಇದೆ, ಏನಾದ್ರೂ ನೀವು ಓದ್ಕೊಂಡೆ ನಾನು ಹೋಗ್ತೀನಿ ಅಂದ್ರೆ HRK ಪುಸ್ತಕದಿಂದ ಪ್ರಾರಂಭ ಮಾಡಿ ಅನ್ನುವಂತಹದ್ದು ಈ ಎಕನಾಮಿಕ್ಸ್ ಸಂಬಂಧಪಟ್ಟ ಹಾಗೆ. ಈಗ ಸದ್ಯಕ್ಕೆ ಪರೀಕ್ಷೆ ಇದೆ, ಇನ್ನೇನು 2 ತಿಂಗಳು ಪರೀಕ್ಷೆ ಇದೆ ಅಂತಂದ್ರೆ ಇವುಗಳನ್ನ ಓದಿ ಸ್ನೇಹಿತರೆ, ಎಕನಾಮಿಕ್ಸ್ ಇವು ತುಂಬಾ ಸರಳ ಆಗ್ತಾ ಹೋಗುತ್ತೆ ಅನ್ನುವಂತಹದ್ದು ಈ ಪುಸ್ತಕಗಳು. ನಂತರ ಎಲ್ಲಾ ದೇಶಗಳ ಕರೆನ್ಸಿ ಬಗ್ಗೆ ಮಾಹಿತಿ ಇರಬೇಕು. ಪ್ರತಿಯೊಂದು ಕರೆನ್ಸಿ ಮತ್ತು ಡಾಲರ್ಗಳ ಬಗ್ಗೆ ಇರ್ಬೋದು, ರೂಪಾಯಿಗಳಿರ್ಬೋದು, ಯುರೋ ಇರ್ಬೋದು, ಬ್ರಿಟಿಷ್ ಪೌಂಡ್, ಆಸ್ಟ್ರೇಲಿಯನ್ ಡಾಲರ್, ಇವುಗಳೆಲ್ಲವುಗಳ ಬಗ್ಗೆನೂ ಸಹ ಮಾಹಿತಿ, ನಿಮಗೆ ಕರೆನ್ಸಿಗಳ ಬಗ್ಗೆ ಮಾಹಿತಿ ಇರಬೇಕು. ನಂತರ RBI ಬಗ್ಗೆ ಜಾಗೃತವಾಗಿ ಮಾಹಿತಿ ಇರಬೇಕು. ಏನಾದ್ರೂ ಪ್ರಶ್ನೆ ಕೇಳ್ದ ಅಂದ್ರೆ RBI ಮುಖಾಂತರ ಕೇಳ್ತಾನೆ. ಅದರಲ್ಲಿ ರೆಪೋ ರೇಟ್ ಇರ್ಬೋದು, ರಿವರ್ಸ್ ರೆಪೋ ರೇಟ್ ಇರ್ಬೋದು, ಇವುಗಳೆಲ್ಲವುಗಳ ಬಗ್ಗೆನೂ ಸಹ ಪ್ರಶ್ನೆ ಕೇಳೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಇವುಗಳನ್ನೆಲ್ಲವೂ ಸಹ ಗಮನದಿಟ್ಟು ಓದ್ಕೊಳ್ಳಿ. ನಂತರ ಸೈನ್ಸ್, ವಿಜ್ಞಾನವನ್ನು ಓದುವಂತಹ ಕ್ರಮ, ಪುಸ್ತಕಗಳು ಯಾವುವು, ಏನು ಅಂತ ಅನ್ನುವಂತಹದ್ದು ಒಂದಿಷ್ಟು ಚರ್ಚೆ ಸ್ನೇಹಿತರೆ. ಇಲ್ಲಿವರೆಗೂ ತಿಳ್ಕೊಂಡ್ರಿ ಎಕನಾಮಿಕ್ಸ್ ಅನ್ನುವಂತಹದ್ದು ಹೇಗೆ, ಅದನ್ನ ನಾವು ಓದ್ಬೇಕು, ಯಾವ ಪುಸ್ತಕಗಳನ್ನ ಅನುಸರಿಸಬೇಕು, ಓದುವಂತಹ ನಿಯಮಗಳೇನು, ಒಂದಿಷ್ಟು ಕ್ರಮಗಳೇನುವಂತಹದ್ದು. ಅದೇ ರೀತಿ ವಿಜ್ಞಾನ ಓದುವಂತಹ ಕ್ರಮ ಮತ್ತು ಪುಸ್ತಕಗಳು ಹೇಗೆ ಅನ್ನುವಂತಹದ್ದು. ಸೈನ್ಸ್ ಅನ್ನುವಂತಹದ್ದು ನಾವು ಈಗಾಗಲೇ ಪ್ರೌಢಶಾಲಾ ಹಂತದಿಂದಲೂ ಸಹ ಒಂದಿಷ್ಟು ಓದ್ಕೊಂಡ್ ಬಂದಿರ್ತೇವೆ. ಈಗ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಬಂದವಂತವ್ರು SSLC ಗೆ ಸೈನ್ಸ್ ಅನ್ನುವ ಮುಕ್ತಾಯ ಆಗಿರುತ್ತೆ. ಸೈನ್ಸ್ ಬಂದವಂತವ್ರು ಡಿಗ್ರಿಯಲ್ಲಿ BSc ತೆಗೆದುಕೊಂಡಂತವ್ರು, ಓದುವಂತವ್ರು, MSc ಮಾಡಿದಂತವ್ರಿಗೆ ಅನುಕೂಲ ಆಗುತ್ತೆ. ಕೆಲವೊಂದ್ಸರಿ BSc ಓದೋದು, MSc ಓದೋದವರಿಗೆ ಈ ಜನರಲ್ ಸೈನ್ಸ್ ಅನ್ನುವಂತಹದ್ದು ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದ್ ಸಬ್ಜೆಕ್ಟ್ ಬಗ್ಗೆ ಸುದೀರ್ಘವಾಗಿ ಓದಿರ್ತದೆ, ಯಾವುದೋ ಕಾನ್ಸೆಪ್ಟ್ಸ್ ಗೊತ್ತಾಗಬಹುದು, ಆದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಕೋನದಿಂದ ಹೇಗೆ ಪ್ರಶ್ನೆ ಕೇಳ್ತಾನೆ ಅನ್ನೋದಕ್ಕೆ ಸೈನ್ಸ್ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ಈ ಸೈನ್ಸ್ ಅನ್ನ ಓದುವಂತ ಸಂದರ್ಭದಲ್ಲಿ, ಎಲ್ಲರೂ ಸಹ ಓದುವಂತ ಸಂದರ್ಭದಲ್ಲಿ ಪರೀಕ್ಷಾ ದೃಷ್ಟಿಕೋನದಿಂದ ಹೇಗೆ ಓದ್ಬೇಕು ಅನ್ನುವಂತಹದ್ದು ಇಲ್ಲಿ ನೋಡ್ಬೋದು. ಒಟ್ಟು ವಿಜ್ಞಾನ ಅಂತಂದ್ರೆ ಇಷ್ಟೆಲ್ಲಾ ವಿಷಯಗಳು ಇರ್ತವೆ. ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ, ಬಯಾಲಜಿ, ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟ್ ಸೈನ್ಸ್, ಮತ್ತೆ ಅಪ್ಲೈಡ್ ಸೈನ್ಸ್, ಇಷ್ಟೆಲ್ಲಾ ವಿಷಯಗಳು ವಿಜ್ಞಾನದಲ್ಲಿ ಇರ್ತವೆ. ನೀವು ಯಾವ್ದೋ ಒಂದು ಫಿಸಿಕ್ಸ್ ಓದ್ಕೊಂಡೋದ್ರೆ ಆಗೋದಿಲ್ಲ, ಕೆಮಿಸ್ಟ್ರಿ ಓದ್ಕೊಂಡೋದ್ರೆ ಆಗೋದಿಲ್ಲ, ಬಯಾಲಜಿ ಓದ್ಕೊಂಡೋದ್ರೆ ಆಗೋದಿಲ್ಲ. ಹಾಗಾಗಿ ಇಲ್ಲಿರುವಂತಹ ಎಲ್ಲಾ ವಿಷಯಗಳನ್ನ ನೀವು ಮಂಡಟ್ ಮಾಡ್ಕೊಂಡು ಹೋದ್ರೆ ಸೈನ್ಸ್ ಅನ್ನುವಂತಹದ್ದು ಅತ್ಯಂತ ಹೆಚ್ಚು ಉಪಯುಕ್ತ ಆಗುತ್ತೆ. ನೀವು ನೋಡ್ಬೋದು, ನಾನು ಹಿಂದೆ FDA ಸೆಲೆಕ್ಟ್ ಆಗಿದ್ದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ. ಅದು KPSC ಪ್ರಶ್ನೆ ಪತ್ರಿಕೆ ಮಾಡಿದ್ದು. ಸುಮಾರು ಒಂದು ಪತ್ರಿಕೆಯಲ್ಲಿ 50 ಕ್ವಶನ್ಸ್ ಅನ್ನ ಸೈನ್ಸ್ ಅಲ್ಲಿ ಕೇಳಿದ್ದ, ಸೈನ್ಸ್ ಪ್ರಶ್ನೆಗಳನ್ನ ಕೇಳಿದ್ದ. ಅವತ್ತು ನನಗೇನು ಉಪಯೋಗ ಆಗಿತ್ತು ಅಂದ್ರೆ ಸೈನ್ಸ್ ಇವನ್ನೆಲ್ಲವೂ ಸಹ ನಾನು ಸರಿಯಾಗಿ ಓದ್ಕೊಂಡು ಹೋಗಿದ್ದೆ. ಒಂದಿಷ್ಟು 50 ಪ್ರಶ್ನೆಗಳಿಗೆ 35 ಅಂಕಗಳನ್ನ ಸೈನ್ಸ್ ಸರಿ ಮಾಡಿದ್ದೆ. ನಂದು GK ಚೆನ್ನಾಗಿ ಸ್ಕೋರ್ ಆಯ್ತು, ಕನ್ನಡನು ಸ್ಕೋರ್ ಆಯ್ತು. ನಾನು ಅಷ್ಟು ಕಾಂಪಿಟೇಷನ್ ನಡುವೆ ಆಯ್ಕೆ ಆಗೋದಕ್ಕೆ ಸಾಧ್ಯತೆ ಆಯ್ತು. ಅಂದ್ರೆ ಸೈನ್ಸ್ ಕೆಲವೊಂದ್ಸತಿ ನಮ್ಗೆ ಹೇಗ್ ಕೈ ಹಿಡಿಯುತ್ತೋ ಗೊತ್ತಿಲ್ಲ, ಒಂದ್ಸತಿ ಬೇರೆಗೆ ಕಷ್ಟ ಆಗಿರುತ್ತೆ, ನಾವು ಅದನ್ನ ಸರಿ ಮಾಡಿರ್ತೇವೆ. ಹಾಗಾಗಿ ಇದೊಂದಿಷ್ಟು ನಿಮಗೆ ಅರ್ಥ ಆಗ್ತಿಲ್ಲ, ಟಫ್ ಆಗ್ತಿದೆ, ಏನಪ್ಪಾ ಕಾನ್ಸೆಪ್ಟ್ಸ್ ಅಂತ ಗೊತ್ತಿಲ್ಲ ಅಂದ್ರೂ ಸಹ ಏನ್ ಮಾಡ್ಬೇಕು, ಇದನ್ನ ಕಡ್ಡಾಯ ಓದ್ಕೊಂಡೇ ಹೋಗ್ಬೇಕು. ನಿಮ್ಗೊಂಥರ ಇದು ಕೈ ಹಿಡಿತು ಅಂದ್ರೆ ಜಾಬ್ ಫಿಕ್ಸ್. ಹಾಗಾಗಿ ಇನ್ನೊಬ್ರಿಗೆ ಕಷ್ಟ ಆಗಿರುತ್ತೆ ಅನ್ನುವಂತಹದ್ದು, ಅವ್ರು ಸರಿಯಾಗಿ ಓದ್ಕೊಂಡು ಹೋಗ್ದಲೇ ಇದ್ದಿದ್ದು, ಸರಿಯಾಗಿ ಅರ್ಥ ಮಾಡ್ಕೊಂಡೇ ಹೋಗಿರುವಂತಹದ್ದು. ಹೀಗಿದ್ದಾಗ ನೀವು ಎಲ್ಲವನ್ನೂ ಸರಿ ಮಾಡುವಂತ ಸಂದರ್ಭ, ಇದನ್ನು ಸರಿ ಮಾಡದಲೇ ಇದ್ದಾಗ ಫೇಲ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಸಹ ಸರಿಯಾಗಿ ಓದ್ಕೊಂಡು ಹೋದ್ರೆ ನಿಮಗೆ ಸಕ್ಸಸ್ ಅನ್ನೋದು ಜಾಸ್ತಿ ಆಗುತ್ತೆ. ನೋಡೋಣ ಸ್ನೇಹಿತರೆ, ಯಾವ್ಯಾವೆಲ್ಲ ಹೇಗೆ ಓದ್ಬೇಕು ಅನ್ನುವಂಥದ್ದು. ಹಾಗಾಗಿ ನೋಡಿ, ಇದನ್ನ ಹೇಗೆ ಓದ್ಬೇಕು, ವಿಜ್ಞಾನ ಅನ್ನುವಂಥದ್ದು 6ರಿಂದ 8ನೇ ತರಗತಿ ವಿಜ್ಞಾನ ಪುಸ್ತಕಗಳನ್ನ ಸರಿಯಾಗಿ ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ಬೇಕು. ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಯೋಗಗಳ ಬಗ್ಗೆ ಮಾಹಿತಿ ಪಡೆಯಬೇಕು. ಏನಾದ್ರೂ ಗೊತ್ತಾಗಲಿಲ್ಲ ಅಂದ್ರೆ
ಇನ್ನು ಯೂಟ್ಯೂಬ್ ಇರ್ತವೆ, ಯೂಟ್ಯೂಬ್ ಎಲ್ಲ ಪ್ರಯೋಗದ ಬಗ್ಗೆ ಹಾಕಿದ್ರೆ ಸಂಕ್ಷಿಪ್ತವಾಗಿ ವಿವರಣೆ ಬರುತ್ತೆ. ಅವುಗಳನ್ನ ನೋಡ್ಕೊಂಡು ತಿಳ್ಕೊಬಹುದು. ಮತ್ತೆ ಯಾವುದೇ ವಿಜ್ಞಾನದ ವಿಷಯ ಓದಿದ್ರು ಅದನ್ನ ನಿತ್ಯ ಜೀವನಕ್ಕೆ ಹೋಲಿಸುವಂತಹ ಪ್ರಯತ್ನ ಮಾಡಬೇಕು. ಯಾವುದೇ ಎಕ್ಸ್ಪೆರಿಮೆಂಟ್ ಅಲ್ಲಿ ಆಗ್ತಾ ಇದೆ ಅಂದ್ರೆ, ಈಗ ವಿದ್ಯುತ್ ಕಾಂತೀಯಗಳನ್ನ ಓದ್ತಾ ಇದ್ದೀರಾ, ನಂತರ ಅಲ್ಲಿ ಬರುವಂತಹ ಬೆಳಕು ಇರ್ಬೋದು, ವಾಟರ್ ಇರ್ಬೋದು, ಇವನ್ನೆಲ್ಲವನ್ನು ಸಹ ನೀವೇನು ಓದುವಾಗ ನೀರು ಪ್ರತಿನಿತ್ಯದಲ್ಲಿ ನಾವು ಬಳಸುವಂತಹ ನೀರು ಈಗೆಲ್ಲಾ ವಿಜ್ಞಾನದಲ್ಲಿ ಇದೆ ಅನ್ನುವಂತಹದನ್ನ ಅರ್ಥೈಸ್ಕೊಂಡ್ರೆ ನಿಮ್ಗೆ ಇನ್ನೂ ಸರಳ ಆಗ್ತಾ ಹೋಗುತ್ತೆ. ಅದನ್ನು ಒಂದೊಂದೇ ವಿವರಣೆ ಎಕ್ಸಾಂಪಲ್ ಕೊಡ್ಕೊಂಡು ಹೋದ್ರೆ ಸಮಯ ಇನ್ನು ಹೆಚ್ಚಾಗುತ್ತೆ ಸ್ನೇಹಿತರೆ. ಅದನ್ನ ನಾನು ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ಕೊಂತ ಹೋಗ್ತೀನಿ. ಹಾಗಾಗಿ ಉದಾಹರಣೆಗಳನ್ನ ನಾನು ತೆಗೆದುಕೊಂಡು ಅದು ಸುದೀರ್ಘ ಆಗುತ್ತೆ ಅನ್ನುವಂತ ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೇನೆ. ವಿಜ್ಞಾನಿಗಳು ಆವಿಷ್ಕಾರ ಮಾಡಿರುವ ಪಟ್ಟಿಯನ್ನ ಸಿದ್ಧತೆಯನ್ನ ಮಾಡ್ಕೊಬೇಕು. ನೋಡ್ಬೋದು ಪ್ರಶ್ನೆ ಪತ್ರಿಕೆಗಳು ಇವುಗಳ ಬಗ್ಗೆ ಇನ್ನೇನೆ ಸಾಕಷ್ಟು ಆವಿಷ್ಕಾರಗಳ ಬಗ್ಗೆ ಬಂದಿರುವಂತಹದ್ದು, ನ್ಯೂಟನ್ನ ಥಿಯರಿಗಳ ಬಗ್ಗೆ ಬಂದಿರುವಂತಹದ್ದು, ಇವನ್ನೆಲ್ಲವೂ ಸಹ ಪ್ರಶ್ನೆಗಳನ್ನ ನೋಡೋದಕ್ಕೆ ಸಾಧ್ಯತೆ. ವಿಜ್ಞಾನವನ್ನು ಓದಿದರೆ ಸಾಲದು, ಅದನ್ನ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇರಬೇಕು. ಓದ್ತಾ ಹೋದ್ರೆ ಏನು ಅರ್ಥ ಆಗೋದಿಲ್ಲ. ಮೈನ್ ಬೇಕಾಗಿರುವಂತಹದ್ದು ಅರ್ಥ ಮಾಡ್ಕೊಳ್ಳುವಂತಹದ್ದು. ಈಗಿನ ದಿನಮಾನಗಳಲ್ಲಿ ಚಾಟ್ ಜಿಪಿಟಿ, ಜೆಮಿನಿ ಅಂತ ಸಂದರ್ಭದಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಗೊತ್ತಾಗ್ಲಿಲ್ಲ ಅಂದ್ರೆ ಅದಕ್ಕೆ ನೇರವಾಗಿ ಹಾಕಿದ್ರೆ ವಿವರಣೆ ಸಮೇತ ಅರ್ಥೈಸುವ ರೀತಿಯಲ್ಲಿ ಕೊಡುತ್ತೆ. ಹಾಗಾಗಿ ಅವುಗಳನ್ನೆಲ್ಲವನ್ನೂ ಸಹ ಬಳಸ್ಕೊಂಡು ಓದುವಂತಹ ಅರ್ಥ ಮಾಡ್ಕೊಡಿ. ಎಲ್ಲರಿಗೂ ಸೇಮ್ ಒಂದೇ ಮಾಡೋದು ಒಂದೇ ಸಲಕರಣೆ ಆಗಿರುತ್ತೆ. ನೀವು ಯಾವ ರೀತಿ ಅದನ್ನು ಬಳಸ್ಕೊಂಡಿರಾ ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ವಿಜ್ಞಾನದ ವಿಷಯಗಳನ್ನು ಈ ಹಿನ್ನೆಲೆಯಲ್ಲಿ ಓದಿ ನಿಮ್ಗೆ ಇನ್ನೂ ಹೆಚ್ಚು ಉಪಯುಕ್ತ ಆಗುತ್ತೆ ಅನ್ನುವಂತಹದ್ದು. ವಿಜ್ಞಾನ ಓದಲು ಪ್ರಮುಖವಾಗಿ ಬಳಸುವಂತ ಪುಸ್ತಕಗಳು ಈಗಾಗಲೇ ಹೇಳಿದೀನಿ. ನೀವೆಲ್ಲರೂ ಸಹ 6ರಿಂದ 10ನೇ ತರಗತಿವರೆಗೂ ಇರುವಂತಹ ವಿಜ್ಞಾನ ಪುಸ್ತಕಗಳನ್ನು ಓದ್ಕೊಂಡಿದ್ದೀರಾ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ನನಗೆ ಓದೋದಕ್ಕೆ, ಮಾರ್ಕೆಟ್ ಅಲ್ಲಿ ಇರುವಂತಹ ಪುಸ್ತಕಗಳನ್ನು ನಾನು ಓದ್ತೀನಿ, ಅವನ್ನೆಲ್ಲವೂ ಸಹ ತಿಳ್ಕೊಂತೀನಿ, ಇನ್ನೂ ನನಗೆ ಅರ್ಥ ಆಗಿಲ್ಲ, ಸರಿಯಾಗಿ ತಿಳ್ಕೊಂತೀನಿ ಅಂದ್ರೆ ಸ್ನೇಹಿತರೆ, ನೀವು VRS ಅವ್ರದ್ದು ಪುಸ್ತಕ ಇದೆ, ಡಾಕ್ಟರ್ ವೆಂಕಟರಮಣ ಸ್ವಾಮಿ ಅವರ ಸಮಗ್ರ ಸ್ಪರ್ಧಾ ವಿಜ್ಞಾನ ಅನ್ನುವಂತಹದ್ದು. ಈ ಪುಸ್ತಕವನ್ನು ಓದಿದ್ದೀನಿ, ಚೆನ್ನಾಗಿದೆ. ನನಗೂ ಒಂದಿಷ್ಟು ಸರಳ ಭಾಷೆಯಲ್ಲಿ ಕೊಟ್ಟಿದ್ದಾರೆ ಅರ್ಥ ಆಗುವ ರೀತಿಯಲ್ಲಿ. ಅಂದ್ರೆ 8th 9th 10th ಬುಕ್ಸ್ ಓದ್ಕೊಂಡಿದ್ದೆ, ಹಂಗಾಗಿ ಅರ್ಥ ಆಯ್ತು. ಅದು ಓದ್ಕೊಂಡಲ್ಲಿ ಇದಕ್ಕೆ ಬಂದ್ರೆ ಏನೂ ಅರ್ಥ ಆಗೋದಿಲ್ಲ. ಹಾಗಾಗಿ ಅದನ್ನು ಓದ್ಕೊಂಡು ಬನ್ನಿ. ನಂತರ ವಿಜ್ಞಾನ NCERT ಹಿನ್ನೆಲೆಯಲ್ಲಿ ಮಾಡಿರುವಂತಹ ಪುಸ್ತಕ ಇದು ಚೆನ್ನಾಗಿದೆ. ಕೆ ಮುಲ್ಲಾ ಅನ್ನುವಂತಹವರು ಮಾಡಿರುವಂತಹ ಪುಸ್ತಕ. ಅಂದ್ರೆ ಈ ಪುಸ್ತಕವನ್ನು ತರಿಸ್ಕೊಂಡಿದ್ದೆ, ಒಂದ್ ಸ್ವಲ್ಪ ಅಲ್ಲಲ್ಲಿ ಓದಿದ್ದೀನಿ ಪುಸ್ತಕವನ್ನು, ಚೆನ್ನಾಗಿದೆ. ಇದನ್ನು ಓದಿರೋದ್ರಿಂದ ನನಗೇನಿದು ಅವಶ್ಯಕತೆ ಇಲ್ಲ ಅನಿಸ್ತು. 8th 9th 10th ಎಲ್ಲ ಓದಿರೋದು ಅಂದ್ರೆ ಬಳಸ್ಕೊಬಹುದು ಓದೋದಕ್ಕೆ. ಇನ್ನೊಂದು 4G ಸೈನ್ಸ್ ಟೆಕ್ನಾಲಜಿ ಎನ್ನುವಂತಹದ್ದು, ಇದನ್ನು ಸಹ ನೋಡ್ಬೋದು ಸ್ನೇಹಿತರೆ. ರವಿ HN ಅವರು ಸಂಪಾದನೆ ಮಾಡಿರೋದು, ಚೆನ್ನಾಗಿ ವಿಷಯಗಳನ್ನ ಸಂಗ್ರಹಣೆ ಮಾಡಿ ಕೊಟ್ಟಿದ್ದಾರೆ, ನಿಮ್ಗೆ ಉಪಯುಕ್ತ ಆಗುತ್ತೆ. ಅಂದ್ರೆ ಎಲ್ಲವನ್ನೂ ಓದಿ ಅಂತಿಲ್ಲ, ನೀವು 8th 9th 10th ಪುಸ್ತಕವನ್ನು ಓದ್ಕೊಂಡು ಈ ಮೂರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಂಡು ಓದಿದ್ರೆ ನಿಮಗೆ ಸೈನ್ಸ್ ಅನ್ನುವಂತಹದ್ದು ಬಹಳ ಈಸಿ ಆಗುತ್ತೆ. ನಿಮ್ಗೆ ಏನು ಸೈನ್ಸ್ ಬಗ್ಗೆ ಗೊತ್ತಾಗೋದಿಲ್ಲ, ಓದ್ತಾ ಇರುವಂತಹ ಕಾನ್ಸೆಪ್ಟ್ ಓದಾದ್ಮೇಲೆ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಯಾವ ಕ್ಲಾಸ್ಗಳು ಚೆನ್ನಾಗಿರೋ ಸಿಗ್ತವೆ. ಅದು ಯೂಟ್ಯೂಬ್ಗೆ ಅಡಿಕ್ಟ್ ಹಾಕೋಬೇಡಿ. ಯಾಕಂದ್ರೆ ನೇರವಾಗಿ ನೀವು ಏನು ಓದ್ಕೊಂಡಲ್ಲ ಯೂಟ್ಯೂಬ್ಗೆ ಓದಿ ಅಂದ್ರೆ ಅಲ್ಲಿ ಬರೀ ಮರ್ತೋಗೋ ಸಾಧ್ಯತೆ ಇರುತ್ತೆ. ನೀವು ಒಂದು ಸಿನಿಮಾವನ್ನು ಎಷ್ಟೊತ್ತು ಕಾಲ ನೆನ್ಪಿಟ್ಕೊಳಕ್ ಸಾಧ್ಯ? ಒಂದ್ 10 ನಿಮಿಷ 5 ನಿಮಿಷ. ಹಾಗಾಗಿ ನೀವು ಓದ್ಕೊಂಡಿರೋ ವಿಷಯಗಳ ಜೊತೆ ಕೇಳಿ, ನಿಜವಾಗ್ಲೂ ಸಹ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ಸಾಕಷ್ಟು ಒಂದು ವಿಷಯದ ಕುರಿತು ಸಾಕಷ್ಟು ಚರ್ಚೆ ಮಾಡಿರ್ತಾರೆ, ಎಲ್ಲವನ್ನೂ ಕೇಳಿ, ಒಳ್ಳೇದು. ಓದ್ಕೊಂಡು ಜೊತೆ ಕೇಳಿ, ಓದ್ದನೆ ಹೋಗ್ಬಿಟ್ಟು ಕೇಳಿದ್ರೆ ಸಾಧ್ಯತೆ ಇಲ್ಲ ಸ್ನೇಹಿತರೆ, ನೆನಪು ಮರೆಯುವಂತ ಸಾಧ್ಯತೆ ಹೆಚ್ಚಾಗುತ್ತೆ. ನೀವು ಓದುವ ಜೊತೆಗೆ ಆ ತರದ ಕೆಲಸಗಳನ್ನ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ನಂತರ KM ಸುರೇಶ್ ಅವ್ರದ್ದು ಅಪ್ಲೈಡ್ ಸೈನ್ಸ್ ಬಹಳ ಮುಖ್ಯವಾದಂತಹದ್ದು. ಈ ಪುಸ್ತಕವನ್ನ ಓದ್ಲೇಬೇಕು ಇಂಪಾರ್ಟೆಂಟ್ ಆಗಿ. ನಿಮ್ಗೆ ಏನಾದ್ರು ಮಿಸ್ ಹೋಯ್ತಿದೆ ಕೆಲವೊಂದು ಕ್ವಶನ್ಸ್ಗಳು ಅಂದ್ರೆ ಇದ್ರಲ್ಲಿ ಕವರ್ ಆಗಿರ್ತವೆ ಅಂತ ಅನ್ಕೊಂತೀನಿ. ಇವುಗಳನ್ನು ಸಹ ಓದಿ. ಇನ್ನೊಂದು ಸೈನ್ಸ್ ಅಂಡ್ ಟೆಕ್ ಗೆ ಓದೋದಿದ್ರೆ KM ಸುರೇಶ್ ಅವ್ರದ್ದೇ ಸೈನ್ಸ್ ಅಂಡ್ ಟೆಕ್ ಪುಸ್ತಕ ಇದೆ, ಇದನ್ನು ಸಹ ಓದ್ಬೇಕಾಗಿರುವಂತಹ ಪುಸ್ತಕ. ಇನ್ನೊಂದು ಪರಿಸರ ಅಧ್ಯಯನ, ಇದು ಸಹ ವೆರಿ ವೆರಿ ಇಂಪಾರ್ಟೆಂಟ್ ಪುಸ್ತಕ, ಭೈರಪ್ಪ ಅವ್ರದ್ದು. ಇದು ಸಹ ಎಲ್ಲರೂ ಸಹ KS ಪರೀಕ್ಷೆಗಳಿಗೆ ಓದ್ತಾರೆ, ಕನ್ನಡದಲ್ಲಿದೆ ಪುಸ್ತಕ. ಏನಾದ್ರು ಸೈನ್ಸ್ ಅಂಡ್ ಟೆಕ್ ಇದು ಎನ್ವೈರನ್ಮೆಂಟ್ ಬಗ್ಗೆ ಕೇಳಿದ್ರೆ ಈ ಪುಸ್ತಕದ ಪ್ರಶ್ನೆಗಳಿರುವಂತಹ ನೋಡ್ಬೋದು. ಈಗ ಕೀಟೋ ಪ್ರೋಟೋಕಾಲು, ರಾಮ್ಸನ್ ಸರ್ವರ್, ಇದೆಲ್ಲವೂ ಸಹ ಪ್ರಶ್ನೆಗಳು ಈ ಪುಸ್ತಕದಲ್ಲಿ ಇರ್ಬೋದು. ಚೆನ್ನಾಗಿ ವಿವರಣೆಯನ್ನ ಮಾಡಿದ್ದಾರೆ. ಇವುಗಳ ಪುಸ್ತಕವನ್ನು ಓದಿದ್ರೆ ನಿಮ್ಗೆ ಇನ್ನೂ ಹೆಚ್ಚು ಉಪಯುಕ್ತತೆ ಆಗುವಂತಹ ನೋಡ್ಬೋದು ಸ್ನೇಹಿತರೆ. ನಂತರ ಒಂದಿಷ್ಟು ಸೈನ್ಸ್ ಅಲ್ಲಿ ಏನಾದ್ರು ಪೊಲೀಸ್ ಓದುವಂತಹವರು, ಯಾರಾದ್ರು ವಿಲೇಜ್ ಅಕೌಂಟೆಂಟ್ ಓದುವಂತಹದ್ದು, ಸಾಕಷ್ಟು ಪ್ರಶ್ನೆ ಪರೀಕ್ಷೆಗಳಿಗೆ ಓದುವಂತಹವರು, ಈ ಮೂಲಮಾನಗಳ ಪಟ್ಟಿಗಳು ಮತ್ತು ಏಕಮಾನ ಮತ್ತು ಅಳತೆಗಳು, ವೈಜ್ಞಾನಿಕ ಅನ್ವೇಷಣೆಗಳು, ವಿಜ್ಞಾನ ಸಂಶೋಧನಾ ಸಂಸ್ಥೆಗಳು, ಭೌತ ಪರಿಣಾಮಗಳು, ಅಳತೆ ಸಾಧನಗಳು, ಇವು ಒಂದಿಷ್ಟು ಪಟ್ಟಿಗಳನ್ನ ಸಂಗ್ರಹಣೆ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಇವುಗಳಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆಗಳನ್ನ ಕೇಳಕ್ಕೆ ಸಾಧ್ಯತೆ ಇರುತ್ತೆ ಅಂತ. ನೀವು ಏನಾದ್ರು ಪುಸ್ತಕವನ್ನು ಓದ್ಕೊಂಡು ಹೋದ್ರಿ, ಕೊಟ್ಟಿರುವಂತಹ ಸೈನ್ಸ್ ಪುಸ್ತಕಗಳು, ಯಾವುದೇ ಒಂದು ಜಾಬ್ ಇದ್ರು ಸೈನ್ಸ್ ಕ್ವಶನ್ಸ್ ಅನ್ನ ಹೊಡೆದಾಕ್ಬಿಡ್ಬೋದು. ಪೊಲೀಸು, PC ಮತ್ತೆ ವಿಲೇಜ್ ಅಕೌಂಟೆಂಟ್ ಕೇಳ್ತಾರಲ್ಲ SDA PUC ಬೇಸ್ಡ್ ಮೇಲೆ, ಇವಂತೂ ಇನ್ನೂ ಈಸಿ ಆಗ್ತಾವೆ ಸೈನ್ಸ್ ಟೆಕ್ ಅಲ್ಲಿ ಕ್ವಶನ್ಸ್ಗಳು. ಸೈನ್ಸ್ ಅಲ್ಲಿ ನೀವು ಡಿಗ್ರಿ ಮೇಲಾದ್ರೂ ಅಷ್ಟು ನೀವು ಓದಿರೋ ಅನುಭವದ ಮೇಲೆ ನೀವೇನಾದ್ರು ಓದ್ಕೊಂಡ್ರೆ ಈ ಪರೀಕ್ಷೆಯಲ್ಲಿ ಇರುವಂತಹ ಸೈನ್ಸ್ ಗಳ ಬಗ್ಗೆ ಇನ್ನೂ ಸರಳ ಆಗ್ತಾ ಹೋಗುತ್ತೆ ಅನ್ನುವಂತಹದ್ದು. ಇಷ್ಟು ವಿಜ್ಞಾನವನ್ನ ಓದುವಂತಹ ಮಾದರಿ ಸ್ನೇಹಿತರೆ. ಈಗೆಲ್ಲ ಹೇಳಿದೀನಿ, ಆ ಪುಸ್ತಕಗಳು ಓದುವಾಗ ಅನುಸರಿಸಬೇಕಾದಂತಹ ಕ್ರಮಗಳು,
ಸೈನ್ಸ್ ಅನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅನ್ನುವಂತಹ ಹಿನ್ನೆಲೆ ನೋಡಿ ನಿಜವಾಗ್ಲೂ ಸಹ ವಿಜ್ಞಾನ ಅನ್ನುವಂತಹದ್ದು ಸರಳ ಆಗ್ತಾ ಹೋಗುತ್ತೆ ಅನ್ನುವಂತ ಸ್ನೇಹಿತರೆ. ನಂತರ ಬನ್ನಿ ಮೆಂಟಲ್ ಎಬಿಲಿಟಿ ಅನ್ನುವಂತಹದ್ದು. ಮೆಂಟಲ್ ಎಬಿಲಿಟಿ ನೀವು ನೋಡ್ಬೋದು, ಯಾವ್ದೀಗ ಒಂದೇ ಮಾದರಿಯಲ್ಲಿ ಕೇಳೋದಿಲ್ಲ, ಯಾವ್ಯಾವ್ದೋ ಇನ್ನೊಂದು ಕೇಳುವಂತಹದ್ದು, ಬೇರೆ ಮೆಥಡಾಲಜಿ ಕೇಳುವಂತಹದ್ದು, ಹೀಗೀಗ ಕೇಳ್ತಾ ಇರ್ತಾರೆ. ಪ್ರತಿಯೊಂದು ಒಂದೊಂದು ಎಕ್ಸಾಮ್ ಅಲ್ಲಿ ಸುಮಾರು 20-25 ಇರ್ತವೆ, ಕೆಲವೊಂದ್ರಲ್ಲಿ 4-5 ಇರ್ತವೆ. ಹಾಗಾಗಿ ನಾವು ಮೆಂಟಲ್ ಎಬಿಲಿಟಿ ಕಡೆ ಕಡೆಗಣಿಸೋಂಗಿಲ್ಲ, ಒಂದಿಷ್ಟು ಓದ್ಕೊಂಡು ಹೋಗಿರ್ಬೇಕು, ತಿಳ್ಕೊಂಡು ಹೋಗಿರ್ಬೇಕು. ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳ ಬಗ್ಗೆ ಸಹ ಒಂದಿಷ್ಟು ನಾನು ಓದುವಂತ ಸಂದರ್ಭದಲ್ಲಿ ಒಂದಿಷ್ಟು ಪಟ್ಟಿ ಮಾಡ್ಕೊಂಡಿದ್ದೆ. ಮೆಂಟಲ್ ಎಬಿಲಿಟಿ ವಿಷಯ ಅಂತ ಇಷ್ಟನ್ನೆಲ್ಲ ತಿಳ್ಕೊಂಡು ಹೋಗಿರ್ಲೇಬೇಕು, ನನ್ನ ತಲೆಯಲ್ಲಿ ಇರ್ಲೇಬೇಕು. ಅಂದ್ರೆ ಸಂಪೂರ್ಣವಾಗಿ ಅದು ಡೆಪ್ತ್ ಗೊತ್ತಿಲ್ಲ ಅಂದ್ರೆ ಒಂದಿಷ್ಟು ನಿಯಮಗಳಾದ್ರೂ ಗೊತ್ತಿರಬೇಕು ಓದೋದಕ್ಕೆ ಅನ್ನುವಂತಹದ್ದು. ಹಾಗಾಗಿ ಒಟ್ಟು 34 ಕಾನ್ಸೆಪ್ಟ್ಸ್ ಗಳ ಬಗ್ಗೆ ತಿಳ್ಕೊಂಡಿದ್ದೆ. ನೀವು ನೋಡ್ಬೋದು, ಎಲ್ಲವನ್ನೂ ಟಿಕ್ ಮಾಡಿದೀನಿ ನಾನು. ಆರ್ಆರ್‌ಬಿ ಕೇಳಿರುವಂತಹದ್ದು, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿರುವಂತಹದ್ದು, ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದನ್ನು ಸಹ ಒಂದಿಷ್ಟು ಅಧ್ಯಯನ ಮಾಡಿದ್ದೆ, ಪ್ರತಿಯೊಂದನ್ನು ತಿಳ್ಕೊಂಡು ಹೋಗಿದ್ದೆ. ಹಾಗಾಗಿ ನೀವು ಸಹ ಒಂದಿಷ್ಟು ಇವುಗಳ ಬಗ್ಗೆ ನಾವು ಸಿಂಪಲ್ ಆಗಿ ತಿಳ್ಕೊಳ್ಳಿ. ಈಗಂತೂ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳು ಕೊಟ್ಟು ಯೂಟ್ಯೂಬ್ ಅಲ್ಲಿ ಸಾಕಷ್ಟು ತರಗತಿಗಳು ಸಿಗ್ತವೆ. ಆದ್ರೆ ಇಲ್ಲಿರುವಂತಹ ಅಥವಾ ನೀವು ಈ ವಿಷಯಗಳ ಬಗ್ಗೆ ಒಂದಿಷ್ಟು ಸಾಮಾನ್ಯವಾಗಿ ತಿಳ್ಕೊಂಡು ಹೋಗಿರ್ಲೇಬೇಕು ಅನ್ನುವಂತಹದ್ದು. ಮತ್ತೆ ಪ್ರಶ್ನೆ ಪತ್ರಿಕೆಗಳು ಬಂದಿರುವಂತಹ ಮಾಡೆಲ್ ಪ್ರಶ್ನೆಗಳನ್ನ ಬಿಡಿಸುವಂತಹ ಹಿನ್ನೆಲೆಯಲ್ಲಿ ಸಹ ನೀವು ಓದೋದಕ್ಕೆ ಅನುಕೂಲ ಆಗುತ್ತೆ ಎನ್ನುವಂತಹದ್ದು. ನಂತರ ನೋಡಿ, ಮೆಂಟಲ್ ಎಬಿಲಿಟಿಯನ್ನ ಯಾವ ರೀತಿಯಾಗಿ ನಾವು ಓದೋ ಅಧ್ಯಯನಕ್ಕೆ ಒಳಪಡಿಸ್ಕೊಬೇಕು ಅಂತ. ಪ್ರತಿದಿನ ಮೆಂಟಲ್ ಎಬಿಲಿಟಿಗಳ ಪ್ರಶ್ನೆಗಳನ್ನ ಬಿಡಿಸ್ತಾ ಇರ್ಬೇಕು. ಇದನ್ನ ನಿಲ್ಸಿದ್ರೆ ನಿಮಗೆ ಅರ್ಥ ಆಗುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ಪ್ರತಿನಿತ್ಯ ಒಂದಾದ್ರೂ ಆಯ್ತು ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆಯನ್ನ ಬಿಡಿಸಿ. ಇದು ಬುದ್ಧಿಯನ್ನು ಇನ್ನೂ ಚುರುಕುಗೊಳಿಸುತ್ತೆ, ನಿಮಗೆ ಇನ್ನೂ ಆಕ್ಟಿವ್ ಆಗಿರೋ ತರ ಮಾಡುತ್ತೆ. ಒಂದು ಏನಾದ್ರು ಮೆಂಟಲ್ ಎಬಿಲಿಟಿ ಪ್ರಶ್ನೆಯನ್ನು ಬಿಡಿಸಿದ್ರೆ ಅದಕ್ಕೆ ಸರಿ ಉತ್ತರವನ್ನು ಕಂಡುಕೊಂಡ್ರಿ ಅಂದ್ರೆ ನೀವು ಆಕ್ಟಿವ್ ಆಗಿರುತ್ತೆ, ಬುದ್ಧಿಯನ್ನ ಚುರುಕುಗೊಳಿಸುತ್ತೆ. ಯಾವುದೇ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಬಿಡಿಸಿದಾಗ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡೇ ಬಿಡಿಸಿ ಅದಕ್ಕೆ ತಕ್ಕನಾದಂತ ಪುಸ್ತಕಗಳನ್ನ ಸಿದ್ಧತೆಯಾಗಿ ಇಟ್ಕೊಂಡಿದೆ ಅಂತ. ಅರ್ಥವಾಗದ ಪ್ರಶ್ನೆಗಳನ್ನ ಸ್ನೇಹಿತರ ಬಳಿ ಚರ್ಚಿಸಿ. ಒಂದ್ 3-4 ಜನ, ಯಾವ್ದಾದ್ರು ಒಂದು ಪ್ರಶ್ನೆ ಅರ್ಥ ಆಗ್ತಿಲ್ಲ ಅಂದ್ರೆ ಒಂದ್ 3-4 ಜನ ಕುತ್ಕೊಂಡು ಒಟ್ಟಿಗೆ ಡಿಸ್ಕಷನ್ ಮಾಡಿ ಆ ಪ್ರಶ್ನೆಯನ್ನು ಬಿಡಿಸಿ. ಅದು ಯಾವುದೇ ಕಾರಣಕ್ಕೂ ನೀವು ಮರೆಯೋದಿಲ್ಲ. ಆ ರೀತಿಯಾದ ನಿಯಮವನ್ನು ಅನುಸರಿಸಿ ಅಂತ. ಕೆಲವೊಂದು ಅರ್ಥವಾಗದ ಪ್ರಶ್ನೆಗಳನ್ನ ಆನ್ಲೈನ್ ಅಲ್ಲಿ ಹುಡುಕಿ ಉತ್ತರವನ್ನು ಪಡೆಯಿರಿ. ಆಗ್ಲೇ ಹೇಳ್ತಿದ್ದೆ, ಯಾವ್ದಾದ್ರು ಒಂದು ಪ್ರಶ್ನೆ ಗೊತ್ತಾಗ್ತಿಲ್ಲ ಅಂದ್ರೆ ಚಾಟ್ ಜಿಪಿಟಿ, ಜೆಮಿನಿ ಅಥವಾ ಆನ್ಲೈನ್ ಅಲ್ಲಿ ಏನಾದ್ರು ಹಾಕಿದ್ರೆ ಸಂಪೂರ್ಣವಾದ ವಿಶ್ಲೇಷಣೆಯನ್ನ ಕೊಡುತ್ತೆ ಈಗಂತೂ. ಹಾಗಾಗಿ ಆ ವಿಶ್ಲೇಷಣೆ ಮುಖಾಂತರ ಸಹ ನೀವು ಕಲಿತಾ ಹೋಗ್ಬೋದು ಅನ್ನೋದು. ನಂತರ ಮೆಂಟಲ್ ಎಬಿಲಿಟಿ ಓದಲು ಪ್ರಮುಖವಾಗಿ ಬಳಸುವಂತಹ ಪುಸ್ತಕಗಳು ಯಾವುವು ಅನ್ನುವಂತಹದ್ದು ನೋಡ್ಬೋದು. ಗುರುರಾಜ್ ಬುಲ್ಬುಲೆ ಸರ್ ಅವ್ರದ್ದು ಮೆಂಟಲ್ ಎಬಿಲಿಟಿ ಪುಸ್ತಕ ಇದೆ, ಬೌದ್ಧಿಕ ಸಾಮರ್ಥ್ಯ ಅನ್ನುವಂತಹದ್ದು. ನಾನು ಇದನ್ನ ಅಭ್ಯಾಸ ಮಾಡಿದ್ದೀನಿ. ನಂತರ ಮಾನಸಿಕ ಸಾಮರ್ಥ್ಯ ಇಲ್ಲಿರುವಂತಹದ್ದು GPS ಅನ್ನುವಂತಹ ಬರೆದಿರುವಂತಹ ಪುಸ್ತಕ, ಇದು ಚೆನ್ನಾಗಿದೆ. ಇನ್ನೊಂದು ಮಂಜುನಾಥ್ ಬಾಡಗಿ ಸರ್ ಅವ್ರದ್ದು ಮಾನಸಿಕ ಸಾಮರ್ಥ್ಯ ಪುಸ್ತಕ, ಮೆಂಟಲ್ ಎಬಿಲಿಟಿ. ಈ ಪುಸ್ತಕಗಳು ಸಹ ಬಹಳ ಉಪಯುಕ್ತವಾಗ್ತವೆ. ಇದ್ರ ಜೊತೆಗೂ ಇದೇ ಲೇಖಕರು ಯೂಟ್ಯೂಬ್ ಅಲ್ಲೂ ಸಹ ತರಗತಿಗಳನ್ನ ಮೆಂಟಲ್ ಎಬಿಲಿಟಿ ಇರ್ಬೋದು ಅವುಗಳ ಬಗ್ಗೆ ಮಾಡಿದ್ದಾರೆ. ಆ ಕ್ಲಾಸ್ಗಳನ್ನು ಸಹ ಕೇಳಿದ್ರೆ ನಿಮಗೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ನಂತರ ಇಷ್ಟು ಮೆಂಟಲ್ ಎಬಿಲಿಟಿ ಓದಲು ಅನುಸರಿಸಬೇಕಾದಂತಹ ಒಂದಿಷ್ಟು ಕ್ರಮಗಳು ಸ್ನೇಹಿತರೆ. ಈ ಮೆಂಟಲ್ ಎಬಿಲಿಟಿಯನ್ನು ದಿನ ಪ್ರಾಕ್ಟೀಸ್ ಮಾಡಿ ಓದಿ, ಯಾವ್ಯಾವ ಒಂದೊಂದು ಪರೀಕ್ಷೆಯಲ್ಲಿ ಯಾವ್ಯಾವ ತರ ಹೊಸದಾಗಿ ಕೇಳಿದಾನೆ ಮೆಂಟಲ್ ಎಬಿಲಿಟಿ ಅವುಗಳನ್ನು ಗುರುತಿಸಿ ಐಡೆಂಟಿಫೈ ಮಾಡಿ ತಿಳ್ಕೊಳ್ಳಿ, ನಿಮ್ಗಿನ್ನೂ ಸರಳ ಆಗ್ತಾ ಹೋಗುತ್ತೆ ಅನ್ನುವಂತಹದ್ದು. ನಂತರ ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೂ ಮುಂಚೆ ಮಾಡಬೇಕಾದಂತ ಒಂದಿಷ್ಟು ಕೆಲಸಗಳು ಏನ್ ಮಾಡಬೇಕು ಅನ್ನುವಂತಹದ್ದು. ನೀವು ಯಾವುದೇ ವಿಷಯವನ್ನು ಓದ್ತಿದ್ದೀರಾ ಅಂದ್ರೆ ಅದನ್ನ ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಒಂದು ನಿಮ್ಮದೇ ಆದಂತಹ ಒಂದು ರಫ್ ಬುಕ್ ಇಟ್ಕೊಳ್ಳಿ. ಎಕ್ಸರ್ಸೈಸ್ ತಗೊಂತಿರೋ ಅಥವಾ ಒಳ್ಳೆ ವೈಟ್ ಶೀಟ್ ಅನ್ನ ತೆಗೆದುಕೊಂತಿರೋ, ಎರಡಲ್ಲಿ ಯಾವ್ದಾರ ಒಂದು ಮಾದರಿಯನ್ನು ಅನುಸರಿಸಿ ಒಳ್ಳೆ ಚೆನ್ನಾಗಿ ಬರೆಯುವಂತಹ ಪೆನ್ನನ್ನ ರೂಢಿ ಮಾಡ್ಕೊಳ್ಳಿ. ಅಕ್ಷರ ದುಂಡಾಗಿಲ್ಲ ಅಂದ್ರೆ ನಿಮಗೆ ಅರ್ಥ ಆದ್ರೆ ಸಾಕು, ಆ ರೀತಿಯಾಗಿ ಪಾಯಿಂಟ್ಸ್ ಮಾಡ್ಕೊಳ್ಳಿ. ದುಂಡಾಗಿ ಚೆನ್ನಾಗಿ ಪ್ರಿಂಟ್ ಹೊಡೆಯೋ ರೀತಿ ಬರೀಬೇಕು ಅಂತ ಏನಿಲ್ಲ, ಫಾಸ್ಟ್ ಮೂವಿಂಗ್ ಬರೆಯುವಂತಹದನ್ನ ರೂಢಿಸ್ಕೊಳ್ಳಿ. ಕೀ ಪಾಯಿಂಟ್ಸ್ ಮಾಡೋಣ ಇಟ್ಕೊಳ್ಳಿ, ಅದು ನಿಮಗೆ ಅರ್ಥ ಆಗೋ ತರ ಇರ್ಬೇಕು. ನಂತರ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಬೇಕು. ಪ್ರತಿನಿತ್ಯ ಒಂದು ಹಳೆ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿ ನಂತರ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂತಹದ್ದು. ಪ್ರತಿನಿತ್ಯ ಬೇರೆ ಬೇರೆ ಎಲ್ಲಾದ್ರೂ ಕೋಚಿಂಗ್ ಸೆಂಟರ್ಗಳಲ್ಲೆಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು ಆಗ್ತಾ ಇರ್ತವೆ, ಟೆಲಿಗ್ರಾಮ್ ಗಳೆಲ್ಲ ಶೇರ್ ಮಾಡ್ತಾ ಇರ್ತಾರೆ. ಆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂತಹದನ್ನ ಮಾಡಿ. ನಂತರ ಆನ್ಲೈನ್ ಟೆಸ್ಟ್ ಅಟೆಂಡ್ ಮಾಡುವಂತಹದ್ದು. ಸಾಕಷ್ಟು ವೆಬ್ಸೈಟ್ ಅಲ್ಲಿ ಆನ್ಲೈನ್ ಟೆಸ್ಟ್ ಗಳು ಇರ್ತವೆ, ಆ ಟೆಸ್ಟ್ ಗಳನ್ನು ಅಟೆಂಡ್ ಮಾಡಿ. ಅಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸೋದು ಅಥವಾ ಆನ್ಲೈನ್ ಟೆಸ್ಟ್ ಅಟೆಂಡ್ ಮಾಡೋದು, ಎರಡರಲ್ಲಿ ಯಾವ್ದಾರ ಒಂದು ಅನುಸರಿಸಿದ್ರೆ ಸಾಕು. ನಂತರ ಸಾಕಷ್ಟು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಮಾಹಿತಿಗಳನ್ನ ಕೊಡ್ತಾ ಇರ್ತಾರೆ, ಅವುಗಳನ್ನು ಸಹ ನೋಡಿ ನಿಮಗೆ ಸೂಕ್ತವಾಗಿದ್ದರೆ ಮಾತ್ರ ಓದಿ. ಇಲ್ಲ ಅಂದ್ರೆ ನೀವು ಓದುವಂತಹ ಪುಸ್ತಕಗಳಿಗೆ ಡಿಪೆಂಡ್ ಆಗ್ಬಿಟ್ಟು ಅದ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಈ ತಯಾರಿಯನ್ನು ನಡೆಸಿದ್ರೆ ಸಾಕಾಗುತ್ತೆ. ಈ ಬಹುಮುಖ್ಯವಾದಂತಹ ಪಾಯಿಂಟ್ಸ್, ಈ ಪಾಯಿಂಟ್ಸ್ ಮಾಡುವಂತದ್ದು, ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸುವಂತಹದ್ದು, ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸುವಂತಹದ್ದು, ಇವು ಬಹಳ ಮುಖ್ಯವಾದಂತದ್ದು. ಇವನ್ನ
ಅನುಸರಿಸಬೇಕಾಗಿರುತ್ತೆ. ನಂತರ ಸ್ನೇಹಿತರು ಸಿಕ್ಕಿದ್ರೆ ಅವ್ರ ಜೊತೆಗೆ ಚರ್ಚೆಯನ್ನ ಮಾಡ್ಕೊಂಡು ನಿಮ್ದೇ ಒಂದು ಸಮಾನ ವಯಸ್ಕರ ಗ್ರೂಪ್ ಮಾಡ್ಕೊಂಡು ಅವ್ರ ಜೊತೆಗೆ ವಿಷಯಗಳನ್ನ ಡಿಸ್ಕಷನ್ ಮಾಡುವಂತಹದ್ದು. ಇದು ಸಾಮಾನ್ಯ ಜ್ಞಾನವನ್ನ ಇನ್ನೂ ಸಹ ಹೆಚ್ಚು ಜಾಸ್ತಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಂತರ ಕೆಲವು ಪ್ರಮುಖ ಲಿಂಕ್ಗಳು ಏನಂದ್ರೆ ಟೆಸ್ಟ್ ಮೋಸ್ ಅನ್ನುವಂತಹ ಒಂದು ವೆಬ್ಸೈಟ್ ಇದೆ. ಸ್ನೇಹಿತರು ಒಂದು ಸ್ನೇಹಿತರು ಗುಂಪಿದೆ ಅಂದ್ರೆ ಒಂದು 4 ಜನ ಇದ್ದೀರಾ ಅಂದ್ರೆ 2-3 ದಿನಕ್ಕೆ ಒಬ್ರು 25 ಪ್ರಶ್ನೆಗಳನ್ನ ಮಾಡೆಲ್ ಪ್ರಶ್ನೆಗಳನ್ನ ತಯಾರಿ ಮಾಡುವಂತಹದ್ದು. ತಯಾರಿ ಮಾಡ್ಬಿಟ್ಟು ಆ ವೆಬ್ಸೈಟ್ ಲಿಂಕ್ ಅನ್ನ ಮುಖಾಂತರ ಇನ್ನ 3 ಜನ ಅಟೆಂಡ್ ಮಾಡುವಂತಹದ್ದು. ಈ ರೀತಿ ಸ್ವಯಂ ಆನ್ಲೈನ್ CBT ಅಟೆಂಡ್ ಮಾಡ್ಕೊಂಡ್ರೆ ಇನ್ನೂ ಸಹ ನೀವು ತಯಾರಿ ಆಗ್ತೀರಾ. ಪ್ರಶ್ನೆ ಪತ್ರಿಕೆಗಳನ್ನ ಯಾವುದೇ ಮಾಡೆಲ್ ಟೆಸ್ಟ್ ಗಳನ್ನ ಆನ್ಲೈನ್ ಅಲ್ಲಿ ನೀವು ಓಡ್ಬೇಕಾಗಿಲ್ಲ, ಬೇರೆ ಇದರಲ್ಲಿ ಅಟೆಂಡ್ ಆಗ್ಬೇಕಾಗಿಲ್ಲ. ಇದನ್ನು ನೀವೇ ಸಿದ್ಧಪಡಿಸ್ಕೊಬಹುದು. ಒಂದು ಸಮಾನ ವಯಸ್ಕರು ಈ ವೆಬ್ಸೈಟ್ ಅನ್ನು ಅನುಸರಿಸಿ ಟೆಸ್ಟ್ ಮೋಸ್ ಅನ್ನುವಂತಹದ್ದು 25 ಪ್ರಶ್ನೆಗಳನ್ನ ತೆಗೆದು 3 ಜನಕ್ಕೆ ಶೇರ್ ಮಾಡಿ, ಒಂದು ವಾರದಲ್ಲಿ ಒಬ್ಬೊಬ್ರು ಈ ರೀತಿ ಮಾಡ್ತಿದ್ರೆ ನಿಮ್ಗೆ 25 ಪ್ರಶ್ನೆಗಳು ತಲೆಗಿರ್ತವೆ. ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತಹ ತಾಳ್ಮೆ ಗೊತ್ತಾಗುತ್ತೆ, ಇದರಲ್ಲಿ ಸಮಯವನ್ನು ಓಡ್ತಾ ಇರುತ್ತೆ. ಈ ರೀತಿಯಾಗಿ ಒಂದು CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನ ಬರ್ತಂಗಾಗುತ್ತೆ. ಇದು ಸಹ ಉಪಯುಕ್ತವಾದಂತಹದ್ದು. ಈ ತರದ ಕೌಶಲ್ಯಗಳನ್ನು ಸ್ನೇಹಿತರೆ ನೀವು ಬಳಸ್ಕೊಂಡು ಮಾಡಿ. ನಂತರ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಮಾಹಿತಿಯನ್ನ ಪಡ್ಕೊಂತೀರಾ. ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಇರುವಂತಹ ಮಾಹಿತಿಗಳನ್ನ ಸರಿಯಾಗಿ ರೀತಿಯಲ್ಲಿ ನೀವು ಓದೋಕೆ ಅನುಸರಿಸೋದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ, ನಂತರ ಇದೊಂದು ವೆಬ್ಸೈಟ್ ನೋಡ್ಬೋದು. ಉಚಿತ ತರಬೇತಿಯನ್ನ ಕೊಡ್ತಾರೆ, ಇಂಗ್ಲಿಷ್ ನಲ್ಲಿ ಇರುತ್ತೆ, ಕೇಂದ್ರ ಸರ್ಕಾರದ್ದು. ಇಲ್ಲಿ ಭೂಗೋಳದ ಶಾಸ್ತ್ರದ ವಿಷಯಗಳಿರ್ಬೋದು, ಮತ್ತೆ ಎಕನಾಮಿಕ್ಸ್ ಇರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಈ ವಿಷಯಗಳ ಬಗ್ಗೆನೂ ಸಹ ತಿಳ್ಕೊಬಹುದು. ಇನ್ನೊಂದು ಕರ್ನಾಟಕದಲ್ಲಿ ವಿಜಯೀ ಭವ ಅನ್ನುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಯೂಟ್ಯೂಬ್ ಇದೆ, ಅಲ್ಲೂ ಸಹ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಪಡ್ಕೊಬಹುದು ಅನ್ನುವಂತಹದ್ದು. ಹೀಗೆ ಈ ಆನ್ಲೈನ್ ಅಲ್ಲಿ ಇರುವಂತಹ ಈ ವಿಷಯಗಳನ್ನೆಲ್ಲ ಹೆಚ್ಚಾಗಿ ತಿಳ್ಕೊಂಡ್ರೆ ಇನ್ನು ಹೆಚ್ಚು ಮಾಹಿತಿಗಳನ್ನ ಸಂಗ್ರಹಣೆ ಹೋಗ್ತೀರಾ. ನಂತರ ಪ್ರಿವಿಸೇಷನ್ ಕ್ವಶನ್ಸ್ ಬೇಕು KPSC KPSC ವೆಬ್ಸೈಟ್ ಅನ್ನ ಫಾಲೋ ಮಾಡಿ. ಸಾಕಷ್ಟು ಪರೀಕ್ಷೆಗಳು ನಡೆಸಿರುವಂತಹ ಸಾಮಾನ್ಯ ಜ್ಞಾನ ಇರ್ಬೋದು, ನಿರ್ದಿಷ್ಟ ಪತ್ರಿಕೆಗಳು, ಪ್ರಶ್ನೆ ಪತ್ರಿಕೆಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಅವುಗಳನ್ನೆಲ್ಲವೂ ಸಹ ಡೌನ್ಲೋಡ್ ಮಾಡಿಕೊಂಡು ಪ್ರತಿನಿತ್ಯ ಒಂದಾದ್ರೂ ಕ್ವಶನ್ ಪೇಪರ್ ಅನ್ನ ಬಿಡಿಸಿ ಅನ್ನುವಂತಹದನ್ನ ಹೇಳ್ತಾ ಇದ್ದೀನಿ. ಏನಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಒಂದೇ ಮಾದರಿಯನ್ನು ಅನುಸರಿಸೋದಿಲ್ಲ. ನಮ್ಮ ಪಕ್ಕದಲ್ಲಿರುವಂತಹವರು, ನಮ್ಮ ಮುಂದೆ ಓದುತ್ತಿರುವಂತಹವರು ಯಾವ ರೀತಿಯಾಗಿ ಅಪ್ಡೇಟ್ ಆಗಿ ಓದ್ತಾ ಇದ್ದಾರೆ, ನಾನು ಎಲ್ಲಿದ್ದೀನಿ, ನಾನೇನೆಲ್ಲ ಕಲಿಬೇಕು, ಅಪ್ಡೇಟ್ ಆಗ್ಬೇಕು ಮತ್ತು ಆ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಅನ್ನುವಂತಹದ್ದು ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಆ ಹಿನ್ನೆಲೆಯಲ್ಲಿ ಓದಿ ಅನ್ನುವಂತಹದ್ದು. ಸ್ನೇಹಿತರೆ, ಇಲ್ಲಿಯವರೆಗೂ ಒಟ್ಟು ಸಾಮಾನ್ಯ ಜ್ಞಾನದ ಅಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೀನಿ. ಈ ವಿಚಾರಗಳ ಕುರಿತು ನಿಮ್ಗೆ ಏನೇ ಗೊಂದಲಗಳಿದ್ರು ನನ್ನನ್ನ ನೇರವಾಗಿ ಸಂಪರ್ಕಿಸಿ ಕೇಳಬಹುದು, ಅಥವಾ ಫೋನ್ ಕರೆ ಮುಖಾಂತರ ಸಹ ಕೇಳಬಹುದು, ಕಾಮೆಂಟ್ ಮುಖಾಂತರ ಮಾಡುವ ಮುಖಾಂತರ ನಾವು ವಿಚಾರಗಳನ್ನ ಹಂಚ್ಕೊಬಹುದು. ಈ ರೀತಿ ಓದಲು ನಿಮಗೆ ಟಿಪ್ಸ್ ಗಳನ್ನ ಮತ್ತು ಮಾರ್ಗದರ್ಶನವನ್ನ ಮುಂದೆ ಎಲ್ಲಾ ತರಗತಿಗಳನ್ನು ನಾನು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿಯವರೆಗೂ ಸಹ ಹಂಚಿಕೊಂಡಿರುವಂತಹ ವಿಚಾರಗಳು ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳ್ಕೊಂತ, ಇಲ್ಲಿಯವರೆಗೂ ಸಹ ಯಾರೆಲ್ಲ ನನ್ನ ಕರುನಾಡು ಜಾಬ್ ಅಲರ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಇದೇ ರೀತಿ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಕೇಳ್ಕೊಂತ ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ. ವಂದನೆಗಳು.